ಆಚಾರ್ಯ ಗುಣಭದ್ರ ಸ್ವಾಮಿ ರಚಿಸಿರುವಂತಹ ಆತ್ಮಾನುಶಾಸನ ಗ್ರಂಥ ಇದೆ. ಆತ್ಮಾನುಶಾಸನದ ಆಧಾರದಿಂದ ನಮ್ಮ ಚರ್ಚೆ ನಡೀತಾ ಇದೆ. ಚರ್ಚೆಯ ಕ್ರಮದಲ್ಲಿ ಧರ್ಮದ ವಿಶೇಷ ಸ್ವರೂಪವನ್ನು ಹೇಳುತ್ತಾ ಇದ್ದಾರೆ. 19 ಶ್ಲೋಕದ ಚರ್ಚೆಯನ್ನು ನಾವು ಮಾಡಿದ್ವಿ. ಕೊನೆಯ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ರು ಕಿ ಯಾವ ಈ ಧರ್ಮದ ವಿಷಯ ಇದೆ, ಇಲ್ಲಿ ವಿಶೇಷವಾದ ಸಂಗತಿಯನ್ನು ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ, ಜೈನ ಸಮಾಜದಲ್ಲಿ ಅಥವಾ ಬಹುತೇಕವಾಗಿ ಭಾರತದಲ್ಲಿ ಧರ್ಮ ಅನ್ನತಕ್ಕಂಥದ್ದು ಜೀವನದ ಕೊನೆಗಾಲದಲ್ಲಿ ಅಥವಾ ಫ್ರೀ ಟೈಮ್ ಸಿಕ್ಕಾಗ ಮಾಡುವಂತಹ ಒಂದು ವಿಷಯ ಆಗಿದೆ. ಇಲ್ಲಿ ಆಚಾರ್ಯರು ಅದರ ಬಗ್ಗೆ ನಮಗೆ ಉಪದೇಶ ಕೊಡ್ತಾ ಇದ್ದಾರೆ. ತುಂಬ ನೇರವಾಗಿ ಉಪದೇಶ ಇದೆ, ಆದರೆ ಉಪದೇಶ ತಗೊಳ್ಳೋರು ಬೇಕು ಅಷ್ಟೆ. ನೇರವಾಗಿ ಏನು ಹೇಳ್ತಾ ಇದ್ದಾರೆ ಕಿ ಸುಖ ದುಃಖಸ್ಯ ಬರ್ತಾ ಇದೆಯಲ್ಲ, ಸುಖಿತಸ್ಯ ದುಃಖಿತಸ್ಯ कि सुखी हो या दुखी हो, बताओ तुम्हारी क्या हालत है, तुम सुखी हो या दुखी हो, बताओ. तो ಒಬ್ಬ ಹೇಳ್ದ, ಇಲ್ಲ ನಾನು ತುಂಬ ಸಂತೋಷವಾಗಿದ್ದೀನಿ, ನನಗಂತೂ ಧರ್ಮದ ಅವಶ್ಯಕತೆ ಇಲ್ಲ, ನಾನು ತುಂಬ ಸಂತೋಷವಾಗಿದ್ದೀನಿ. ಹೇಳ್ತಾರೆ, नहीं तुम्हें भी तो धर्म ही करना पड़ेगा. क्यों? उस सुख को बचाने के लिए, ಆ ಸುಖವನ್ನು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೋಸ್ಕರ. ಒಬ್ಬ ಹೇಳ್ದ, ನಾನು ದುಃಖಿ ಇದ್ದೀನಿ, ದುಃಖ ನಾಶ ಮಾಡಲಿಕ್ಕೋಸ್ಕರ. ಈಗ ಪ್ರಶ್ನೆ ಇದೆ, ಹಮ್ ಕಬ್ ದುಃಖಿ ಹೇ ಕಬ್ ಸುಖಿ ಹೇ? ಪ್ರಶ್ನೆ ಏನಿದೆ, ನಾವು ಯಾವಾಗ ಸುಖಿ ಇದ್ದೀವಿ, ಯಾವಾಗ ದುಃಖಿ ಇದ್ದೀವಿ? तो उत्तर क्या मिलेगा? उत्तर बताओ. ಇಲ್ಲಿ ಪ್ರಶ್ನೆ ಅಲ್ಲ ಗ್ರಂಥದ್ದು, ನಮ್ಮ ಜೀವನದ ಪ್ರಶ್ನೆ ಇದೆ. ನಾವು ಯಾವಾಗ ದುಃಖಿ ಇದ್ದೀವಿ, ಯಾವಾಗ ಸುಖಿ ಇದ್ದೀವಿ? ಕುछ ನಿಶ್ಚಿತ भी है या नहीं है? ಏನು ನಿಶ್ಚಿತ ಇಲ್ಲ ತಾನೆ ಕಿ ಯಾವಾಗ ಸುಖಿ ಆಗುತ್ತೀವಿ, ಯಾವಾಗ ದುಃಖಿ ಆಗುತ್ತೀವಿ, ನಮಗೆ ಗೊತ್ತಿಲ್ಲ. ಸರಿ, ಗ್ಯಾರಂಟಿ ಇಲ್ಲ. तो आचार्य ಹೇಳ್ತಾ ಇದ್ದಾರೆ, जब तुम खुद भरोसे में नहीं हो कि तुम दुखी हो सुखी हो क्या हो, तब तो तुम्हें धर्म की सख्त आवश्यकता है. क्या ನಮಗೆ ಗೊತ್ತಿಲ್ಲ ನಾವು ಯಾವಾಗ ಹೇಗಿರ್ತೀವಿ ಅಂದಾಗ ನಮಗಂತೂ ತುಂಬ ಅಧಿಕ ಪ್ರಮಾಣದಲ್ಲಿ ಧರ್ಮದ ಅಗತ್ಯ ಇದೆ. ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಆರೋಗ್ಯ ಯಾವಾಗ ಹಾಳಾಗುತ್ತೆ ಅಂತ ಅವನಿಗೆ ಗೊತ್ತಿಲ್ಲ. ಅವನೇನು ಮಾಡ್ಬೋದು? ಈಗ ಉಪಾಯ ಏನಿದೆ? ಶುಗರ್ ಯಾವಾಗ ಲೋ ಆಗತ್ತೆ ಅಂತ ಗೊತ್ತಿಲ್ಲ, ಉಪಾಯ ಏನಿದೆ? ಉಪಾಯ ಇದೆ, ಜೇಬಲ್ಲಿ ಒಂದೆರಡು ಚಾಕ್ಲೇಟ್ ತಗೊಂಡಿದ್ದಾನೆ. ಕ್ಯೂ? ಔಷಧಿ ಜೊತೆಗೆ ಬೇಕೀಗ. ಯಾಕೆ? ಆರೋಗ್ಯ ಯಾವಾಗ ಕೆಟ್ಟು ಹೋಗುತ್ತೆ ಅಂತ ಗೊತ್ತಿಲ್ಲ. इसलिए क्या करो, अपनी दवाई साथ लेके चलो. ठीक बात है ना? तो ಆಚಾರ್ಯ ಹಾಗೆ ಹೇಳ್ತಾ ಇದ್ದಾರೆ, ನೀನು ಸತತವಾಗಿ ಅನಾರೋಗ್ಯ ಸ್ಥಿತಿಯಲ್ಲಿದೆಯಾ, सदा काल तुम्हारा माथा खराब है,
ಸದೈವ ಸತತ ಹಿ ನಾವು ಅತ್ಯಂತ ವಿಕ್ಷಿಪ್ತರಾಗ್ಬಿಟ್ಟಿದ್ದೀವಿ. ಹಾಗಾದರೆ ನಮಗೆ ಸತತವಾಗಿ ಧರ್ಮದ ಅವಶ್ಯಕತೆ ಇದೆ. ನಮ್ಮ ಈ ವಿಕ್ಷಿಪ್ತತೆಗೆ ಔಷಧಿ ಧರ್ಮ ಇದೆ. ನಮ್ಮ ಅಶಾಂತಿಗೆ ಔಷಧಿ ಧರ್ಮ ಇದೆ. ನೀನು ಸತತವಾಗಿ ಅಶಾಂತ ಇದೆಯಾ ಅಂದಮೇಲೆ ನಿನಗೆ ಸತತವಾಗಿ ಧರ್ಮದ ಅವಶ್ಯಕತೆ ಇದೆ. ಈ ಉಲ್ಟಾ ಪಾಠ ಯಾರು ಕಲಿಸಿದ್ರು ನಮಗೆ? ಕಿ ಸಮಯ ಸಿಕ್ಕಾಗ ಧರ್ಮ ಮಾಡು. ಯಾಕಂದ್ರೆ ಖಾಲಿ ಸಮಯ ಇದ್ದಾಗ ಜಾಸ್ತಿ ವಿಕ್ಷಿಪ್ತ ಆಗುತ್ತಾನೆ ಅವನು. ಯಾವಾಗ ಸ್ವಲ್ಪ ಕೆಲಸ ಮಾಡ್ತಾ ಇರ್ತಾನೆ ಇವನು ರಾಗ ದ್ವೇಷಗಳು ಸ್ವಲ್ಪ ಕಡಿಮೆ ಇರುತ್ತೆ. ಖಾಲಿ ಕೂತಿದ್ದ ಅಂದ್ರೆ ರಾಗ ದ್ವೇಷಗಳು ಎದ್ದೆದ್ದು ಬರುತ್ತೆ ಮೇಲೆ. ಅವಾಗಂತೂ ತುಂಬಾ ಜಾಸ್ತಿ ಅವಶ್ಯಕತೆ ಇದೆ ಧರ್ಮದ್ದು. ಆದ್ರೆ ಅಲ್ಪ ಸ್ವಲ್ಪ ಯಾವಾಗ ಕೆಲಸದಲ್ಲಿದ್ದಾನೆ ಆಗ ಸ್ವಲ್ಪ ರಾಗದ್ವೇಷ ಕಡಿಮೆ ಇದೆ. तो प्रपंच ने इसको पाठ पढ़ा दिया कि जब खाली बैठे हो तब धर्म करो. हाँ, ये क्या हो गया? ये तो बिल्कुल हमारे साथ अन्याय हो गया ना. किसी ने हमारा भविष्य अपने हाथ से लिख दिया कि तुम जीवन भर आकुलता में रहोगे. क्यों? कि धर्म ಇಲ್ಲ ಅಂದ್ರೆ ಆಕುಲತೆ ಅಂತೂ ನಿಶ್ಚಿತ ಇದೆ. तो मोटी मोटी बात क्या हुआ अभी कि ಯಾರಿಗೆ ಸತತವಾಗಿ ಧರ್ಮ ಜೀವನದಲ್ಲಿಲ್ಲ ಅವನು ಸತತವಾಗಿ ವ್ಯಾಕುಲನಾಗಿದ್ದಾನೆ. ठीक बात है ना? तो ಯಾಕೆ ವ್ಯಾಕುಲಿತ ಇದ್ದಾನೆ? ಯಾಕಂದ್ರೆ ಮನಸ್ಸು ಅಶಾಂತ ಇದೆ. ಹಿಂದೆ ಹೇಳಿ ಬಂದಿದ್ದಾರೆ ಶ್ಲೋಕದಲ್ಲಿ 15-16 ಕಿ ಮನಸ್ಸಲ್ಲಿ ಆಸೆ ಇದೆ, ಮನಸ್ಸಲ್ಲಿ ಭೋಗಿಸುವಂತಹ ಕಲ್ಪನೆ ಇದೆ, ಭೋಗದಿಂದ ಸುಖ ಬುದ್ಧಿ ಇದೆ, ಸಾವಿರಾರು ಪ್ರಕಾರದ ಅಜ್ಞಾನ ಇದೆ. ಆ ಅಜ್ಞಾನದಿಂದ ಅಶಾಂತಿ ಇದೆ. ಅಜ್ಞಾನದಿಂದ ಅಶಾಂತಿ ಇದೆ. ಅಶಾಂತಿ ದೂರ ಆಗಬೇಕಾದ್ರೆ ಅಜ್ಞಾನ ದೂರ ಆಗಬೇಕು. ಅದು ದೂರ ಆಗುತ್ತೆ ಧರ್ಮದಿಂದ. ಈಗ ಆಚಾರ್ಯರು ಅದಕ್ಕೆ ಹೇಳ್ತಾ ಇದ್ದಾರೆ, ಸತತವಾಗಿ ಧರ್ಮ ಮಾಡು. ನಾವೇನು ತಿಳ್ಕೊಂಡಿದ್ದೀವಿ? ವಯಸ್ಸಾದ ಮೇಲೆ, ಇಲ್ಲ ಅಂದ್ರೆ ಖಾಲಿ ಟೈಮ್ ಸಿಕ್ಕಾಗ. ಖಾಲಿ ಸಮಯದಲ್ಲಿ ಮಾಡೋದು ತಪ್ಪಿಲ್ಲ, ಅದಂತೂ ತುಂಬಾ ಉತ್ತಮವಾದ ಕೆಲಸ ಇದೆ. नहीं तो क्योंकि दुनिया भर के पाप सब खाली टाइम पे होते हैं. क्या ಪ್ರಪಂಚದಲ್ಲಿ ಎಷ್ಟು ಪಾಪಗಳು ನಡೀತಾ ಇದೆ, ಅದರಲ್ಲಿ ಬಹು ಪ್ರಮಾಣ ಪಾಪ ಖಾಲಿ ಸಮಯದಲ್ಲಿ ನಡೆಯುತ್ತೆ. टीवी कब देखते? क्या कब देखते? खाली समय. कुछ भी पाप का काम हो हम कब करते? ಖಾಲಿ ಸಮಯ. ಅರ್ಥ ಆಗ್ತಿದೆಯಲ್ಲ? ಈ ಫ್ರೀ ಟೈಮ್ ಅನ್ನೋದು ಇವಾಗ ಟ್ರೆಂಡ್ ಬಂದಿದೆಯಲ್ಲ, इससे खतरनाक इस मनुष्य के लिए कुछ भी नहीं हो सकता. ಇದಕ್ಕೆ ನಾವು ಮೈ ಟೈಮ್, ಫ್ರೀ ಟೈಮ್ ಅಂತೀವಲ್ಲ ಇವಾಗಿನ ಟ್ರೆಂಡ್ ಅಲ್ಲಿ, ಅದು ಬಹಳ ಅಪಾಯಕಾರಿ ಇದೆ. ಯಾಕಂದ್ರೆ ನಾವು ನಮಗೋಸ್ಕರ ಟೈಮ್ ತೆಗೆದು ಇಟ್ಕೊಂಡಿದ್ದೀವಿ. ಇದರ ಅರ್ಥ ನಾನು ಪಾಪ ಮಾಡೋ ನಿರ್ಣಯ ಮಾಡ್ಬಿಟ್ಟಿದ್ದೀನಿ. ಆಲ್ರೆಡಿ ಡಿಸೈಡ್ ಮಾಡಿ ಕೂತಿದ್ದೀನಿ ಕಿ ನಾನಂತೂ ಪಾಪ ಮಾಡೋನಿದ್ದೀನಿ. क्योंकि तुमने अपने लिए टाइम निकाला है. अपने लिए ಅರ್ಥ ಆಗ್ತಿದೆಯಲ್ಲ? ನನಗೋಸ್ಕರ ಟೈಮ್ ತೆಗೆದಿದ್ದೀನಿ ಅಂದ್ರೆ ನಾನು ಸ್ವಾಧ್ಯಾಯ ಮಾಡೋದಿಲ್ಲ. ನನಗೋಸ್ಕರ ನಾನು ಟೈಮ್ ತೆಗೆದಿದ್ದೀನಿ ಅಂದ್ರೆ ನಾವು ಏನ್ ಮಾಡ್ತೀವಿ ನಮ್ಮೆಲ್ಲರಿಗೂ ಗೊತ್ತಿದೆ. तो ಖಾಲಿ ಟೈಮಲ್ಲಿ ಧರ್ಮ ಮಾಡೋದಂತೂ ಉತ್ಕೃಷ್ಟ ವಿಷಯ ಇದೆ. ಆದರೆ ಇದು ಅಲ್ಲಿಗೆ ಸೀಮಿತ ಇಲ್ವಲ್ಲ, ಇದು ಸತತವಾಗಿ ನಡೆಯೋ ಕೆಲಸ ಇದೆ. ಆದರೆ ಸತತ ಅಂದ ತಕ್ಷಣ ನಮಗೆ ಅರ್ಥ ಆಗೋದಿಲ್ಲ.
ನಾವೇನು ಮಾಡಿಬಿಡ್ತೀವಿ, ಇದು ದೀಕ್ಷೆ ತಗೊಂಡಿರೋರಿಗೆ ಇಲ್ಲ ಬ್ರಹ್ಮಚಾರಿಗಳಿಗೆ, ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಯಾಕೆ? ಸತತವಾಗಿ ಮಾಡೋದಿದೆ. ಸತತವಾಗಿ ಮಾಡೋದು ನನಗಂತೂ ಪಾಸಿಬಲ್ ಇಲ್ಲ. ಯಾಕೆ? ನನಗೆ ತುಂಬ ಕೆಲಸ ಇದೆ ಮಾಡೋಕ್ಕೆ. ಆಚಾರ್ಯರ ಅಭಿಪ್ರಾಯ ತಿಳಿದೇ ಹೋದರೆ ನಾವು ಹಿಂಗೆ ಓದ್ಕೊಂಡು ಮುಂದೆ ಹೋಗ್ಬಿಡ್ತೀವಿ. ಜಿನವಾಣಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಕಿ ಸತತವಾಗಿ ಮಾಡು ಅಂದರೆ ಯಾವ ಧರ್ಮದ ಬಗ್ಗೆ ಹೇಳ್ತಾ ಇದ್ದಾರೆ? ಕಿ ನಿನ್ನೊಳಗಡೆ ಯಾವ ಸತತ ರಾಗ ದ್ವೇಷದ ಪ್ರವೃತ್ತಿ ಇದೆ, ನಿನ್ನೊಳಗಡೆ ಸತತವಾಗಿ ಮನಸ್ಸು ಯಾವ ಅಶಾಂತವಾಗಿದೆ, ಒಂದಲ್ಲ ಒಂದು ಕಡೆಗೆ ಓಡಿ ಹೋಗ್ತಾ ಇದೆ, ಒಂದಲ್ಲ ಒಂದು ರಾಗದ್ವೇಷದಲ್ಲಿ ಸಿಕ್ಕಾಕೋತಾ ಇದೆ, ಒಂದಲ್ಲ ಒಂದು ಮೋಹದಲ್ಲಿ, ಬಂಧನದಲ್ಲಿ, ವಸ್ತು ವ್ಯಕ್ತಿಯ ಬಂಧನದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀವಿ. ये कब चल रहा है? ये तो सतत चल रहा है ना, कि कभी एक समय चल रहा है. ತಂದೆ ತಾಯಿಗೆ ಮಕ್ಕಳ ಬಂಧನ, ಮಕ್ಕಳಿಗೆ ತಂದೆ ತಾಯಿ ಬಂಧನ ಯಾವಾಗಿದೆ? ಇದು ಸತತ ಇದೆ ತಾನೆ. ನಮಗೆ ದೇಹದ ಬಂಧನ ಸತತ ಇದೆ. ಇದರಿಂದ ಮುಕ್ತ ಆಗೋ ಉಪಾಯನೂ ಸತತವಾಗಿರ್ಬೇಕಿದೆ. ಅದಕ್ಕೆ ಇಡೀ ವಿಶ್ವದಲ್ಲಿ ಜಿನಧರ್ಮ ಏನು ಹೇಳುತ್ತೆ? ನೀನು ಸಿದ್ಧಗತಿ ಮೋಕ್ಷ ಎಲ್ಲ ಆಮೇಲೆ, ಮೊದಲು ಜೀವನ ಮುಕ್ತಿ. जो जीवन मुक्त होगा वही सिद्ध बनेगा, जो अपने जीवन से मुक्त नहीं वो क्या सिद्ध बनेगा? ಅವನಿಗಂತೂ ಇನ್ನೂ ತುಂಬ ತಿರುಗಾಡೋದಿದೆ. तो ಸತತವಾಗಿ ಮುಕ್ತವಾದ ಜೀವನ ನಡೆಸೋದೇ ಮುಕ್ತ ಜೀವನ ಇದೆ. ಯಾವ ಯಾವ ಪ್ರಕಾರದ ಬಂಧನಗಳಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ ಅವುಗಳಿಂದ ಬಿಡಿಸುವ ಸತತ ಪ್ರಯತ್ನವೇ ಸತತ ಧರ್ಮ ಮಾಡೋದಿದೆ. सतत धर्म का अर्थ क्या हुआ? तुम जिन जिन बंधन में पड़े हो उनसे अपने आप को छुड़ाने का प्रयत्न सतत करना, यही सतत धर्म है. इदे सतत धर्म ಇದೆ. ಒಂದು ನಿಮಿಷಕ್ಕೂ ನೀನು ನಿನ್ನ ಎಚ್ಚರಿಕೆಯನ್ನು ಬಿಟ್ಟೆ ಅಂದ್ರೆ ನೀನು ಹೋಗಿ ಹಳ್ಳಕ್ಕೆ ಬೀಳ್ತೀಯ. ಯಾಕಂದ್ರೆ ಮಿಥ್ಯಾತ್ವದ ಆತಂಕ ಸತತ ಇದೆ. ಅನಾದಿ ಕಾಲದಿಂದ ಅಜ್ಞಾನದ ಆತಂಕ ಇದೆ, ಅಜ್ಞಾನದ ಸಂಸ್ಕಾರ ಇದೆ. ಅದಂತೂ ಸತತವಾಗಿ ಒಂದು ತಲೆ ಮೇಲೆ ಕೂತಿದೆ. ಒಂದು ಕ್ಷಣ ಮೈ ಮರೆತ್ವಿ ಅಂದ್ರೆ ಹೋಗಿ ಹಳ್ಳಕ್ಕೆ ಬೀಳ್ತೀವಿ. ಅದಕ್ಕೆ ಹೇಳ್ತಾ ಇದ್ದಾರೆ ಸತತವಾಗಿ ಧರ್ಮ ಮಾಡು. ಸತತವಾಗಿ ಧರ್ಮ ಮಾಡು ಇದರ ಅರ್ಥ ಆಚಾರ್ಯರು ಸದಾಕಾಲ ಬಸ್ತಿಯಲ್ಲಿ ಕೂತ್ಕೊಂತ ಹೇಳ್ತಾ ಇಲ್ಲ. ಸದಾಕಾಲ ಸ್ವಾಧ್ಯಾಯ ಗ್ರಂಥ ಹಿಡ್ಕೊಂಡು ಕೂತ್ಕೊಂತ ಹೇಳ್ತಾ ಇಲ್ಲ. तो क्या सतत अर्थ, सतत धर्म करने का अर्थ होता है अपने बंधनों से सतत सजग रहो. कहाँ कहाँ उलझे, ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದೀವಿ, ಯಾವ್ಯಾವ ಬಂಧನಗಳಲ್ಲಿದ್ದೀವಿ ಅದರ ಬಗ್ಗೆ ಸತತ ಎಚ್ಚರಿಕೆ. ಮನಸ್ಸು ಎಲ್ಲೆಲ್ಲಿ ಅಶಾಂತವಾಗುತ್ತಾ ಇದೆ, ಮನಸ್ಸು ಎಲ್ಲೆಲ್ಲಿ ಅಶುದ್ಧವಾಗುತ್ತಾ ಇದೆ, ಯಾಕೆ ನಿರ್ಮಲ ಆಗುತ್ತಾ ಇಲ್ಲ ಅದರ ಬಗ್ಗೆ ಎಚ್ಚರಿಕೆ. इसका अर्थ होता है सतत धर्म. ठीक है ना? तो ಇದನ್ನ ಯಾವಾಗ ಮಾಡಕ್ಕೆ ಸಾಧ್ಯ ಇಲ್ಲ ನಾವು. ಈ ರೀತಿಯ ಧರ್ಮವನ್ನ ನಾವು ಸತತ ಮಾಡಲಿಕ್ಕೆ ಸಾಧ್ಯ ಇದೆ. ಸುಖ ಮತ್ತು ಇದರ ಅವಶ್ಯಕತೆ ಸುಖದಲ್ಲೂ ಇದೆ ದುಃಖದಲ್ಲೂ ಇದೆ. ಸಾಂಸಾರಿಕ ಸುಖ ದುಃಖ ಬಗ್ಗೆ ಹೇಳ್ತಿದ್ದಾರೆ.
बल्कि सुख में ज्यादा धर्म करने की आवश्यकता है। लेकिन समाज ने फिर उल्टा पाठ पढ़ा दिया। ಏನು ಹೇಳ್ಬಿಡ್ತು ನಮಗೆ ಸಮಾಜ? ಎಲ್ಲ ಚೆನ್ನಾಗಿ ನಡೀತಾ ಇರುವಾಗ ಜಾಸ್ತಿ ಅವಶ್ಯಕತೆ ಇಲ್ಲ, ಸ್ವಲ್ಪ ಜೀವನದಲ್ಲಿ ದುಃಖ ಎಲ್ಲ ಬಂದಾಗ ಆವಾಗ ಧರ್ಮ ಮಾಡಬೇಕು. ಮನುಷ್ಯನಿಗೂ ಹಾಗೇ ಇದೆ. ಎಲ್ಲ ಚೆನ್ನಾಗಿ ನಡೀತಾ ಇದ್ರೆ ಅವನಿಗೆ ಧರ್ಮದ ನೆನಪೇ ಬರೋದಿಲ್ಲ. ಯಾವಾಗ ಸ್ವಲ್ಪ ಕಷ್ಟಗಳು ಬಂದು ಮುಂದೆ ನಿಲ್ಲುತ್ತೆ ಆವಾಗ ಇವನಿಗೆ ಧರ್ಮ ನೆನಪಿಗೆ ಬರುತ್ತೆ. तो ಎಲ್ಲರೂ ಕೇಳ್ತಾರಲ್ಲ, ಇವಾಗ ಯಾಕೆ ಧರ್ಮ ಕುಸಿತಾ ಇದೆ? कि पहला कारण तो यही है, इंद्रिय भोग भरे पड़े. ಸುತ್ತಮುತ್ತ ಇಂದ್ರಿಯ ಭೋಗಗಳ ದೊಡ್ಡ ಸಮುದ್ರ ಇದೆ ಈಗ. तो ಅವನಿಗೆ ಧರ್ಮದ ನೆನಪಾದರೂ ಹೇಗೆ ಬರುತ್ತೆ? ಕಷ್ಟ ಇದೆ ಧರ್ಮದ ನೆನಪು ಬರೋದು. तो ಸುಖಿತಸ್ಯ ದುಃಖಿತಸ್ಯ, ಸುಖ ದುಃಖ ಎರಡೂ ಪ್ರಸಂಗಗಳಲ್ಲಿ ಧರ್ಮವನ್ನ ಮಾಡೋದನ್ನ ನಿರ್ಣಯ ಮಾಡಬೇಕಿದೆ. ಓದ್ಬಿಟ್ಟು ಇಲ್ಲಿಂದ ಹೋಗೋದಿಲ್ಲ. ಯಾಕಂದ್ರೆ ಇದೇನು ಭಾರಿ ಸೂಕ್ಷ್ಮ ವಿಷಯ ಹೇಳುತ್ತಾ ಇಲ್ಲ ನಾವು, ಆದ್ರೆ ನಿರ್ಣಯ ಮಾಡೋದಿದೆ. ಕಿ ಸುಖದ ಪ್ರಸಂಗ ಇದೆ ಜೀವನದಲ್ಲಿ, ತೋ ಏನ್ ಮಾಡೋದು? ಡ್ಯಾನ್ಸ್ ಮಾಡೋದಿಲ್ಲ. ಸುದ್ಲೋ ಅಪ್ನಿ ಇಸ್, ಈ ಯಾವ ಪುಣ್ಯದ ಉದಯ ಬಂದಿದೆ ಇದರಿಂದ ನನಗೆ ಬಂಧನ ಆಗ್ತಾ ಇದೆ, ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಇದರಲ್ಲಿ. ತೋ ಸಿಕ್ಕಾಕೊಳ್ಳೋದಿಲ್ಲ. ಚಕ್ರವರ್ತಿ, ಸಮ್ಯಕ್ ದೃಷ್ಟಿ ಇವರ ಜೀವನದಿಂದ ಏನು ಕಲಿತೀವಿ ನಾವು? ಕಿ ಎಲ್ಲ ಇದ್ರೂ ಸಿಕ್ಕಾಕೋತಾ ಇಲ್ಲ. सब संपत्ति है लेकिन उस संपत्ति का बंधन नहीं. इतना सुंदर शरीर ಇದೆ, ಆದ್ರೆ ಆ ಶರೀರದ ಬಂಧನ ಇಲ್ಲ. देखो ವಿಚಿತ್ರತಾ देखो, ಜ್ಞಾನಿ ಸಮ್ಯಕ್ ದೃಷ್ಟಿಯ ಅದ್ಭುತ ಜೀವನ ಆದರೂ ನೋಡೋದು ನಾವು. ಎಲ್ಲ ಇದೆ ಆದ್ರೆ ಯಾರದ್ದು ಬಂಧನ ಇಲ್ಲ. इसको कहते हैं मुक्त जीवन. ಇದು ಸತತ ಅಭ್ಯಾಸದಿಂದ ಬರುತ್ತೆ. ಈ ಸತತ ಅಭ್ಯಾಸಕ್ಕೆ ಸತತ ಧರ್ಮ ಮಾಡೋದು ಅಂತ ಕರೀತಾ ಇದ್ದಾರೆ. ಅರ್ಥ ಆಗ್ತಿದೆಯಲ್ಲ? ಈಗ ನಾವು ಮುಂದಕ್ಕೆ ಬರ್ತಾ ಇದ್ದೀವಿ. ಎಲ್ಲಿಗೆ? 19ನೇ ಶ್ಲೋಕ ಮುಗೀತಲ್ಲ. 19ನೇ ಶ್ಲೋಕದಲ್ಲಿ ಏನು ಹೇಳಿದ್ರು? ಧರ್ಮ ವೃಕ್ಷವನ್ನ ಉಳಿಸು. ಏನ? ಧರ್ಮ ವೃಕ್ಷವನ್ನ ಉಳಿಸು. ಹೆಂಗ ಉಳಿಸು? ಎಷ್ಟು ಅವಶ್ಯಕ ಇದೆ ಅಷ್ಟು ಇಂದ್ರಿಯ ಭೋಗ. ಕೆಲವೊಂದ್ಸಲಿ ನಮಗೆ ಪ್ರಶ್ನೆ ಬರುತ್ತಲ್ಲ, ಅಚ್ಚ ಹಾಗಾದ್ರೆ ಗೃಹಸ್ಥನಾಗಿ ಎಷ್ಟು ಭೋಗ ಮಾಡೋದು? ಅದಕ್ಕೇನು ಲಿಮಿಟೇಷನ್ ಇದೆ? ಕಿतना भोग करना, उसका लिमिट क्या है? तो आचार्य ने उत्तर दिया, कितना भोग करना कि जितने में तुम्हारा धर्म बच जाए उतना भोग करो. क्या ಫಾರ್ಮುಲಾ ಏನಿದೆ? ಕಿ ಎಷ್ಟು ಭೋಗ ಮಾಡಿದ್ರೆ ನಿನ್ನ ಧರ್ಮ ಸುರಕ್ಷಿತವಾಗಿರುತ್ತೆ ಅಷ್ಟು ನಿನಗೆ ಅವಕಾಶ ಇದೆ. ಮತ್ತು ಯಾವಾಗ ನಿನ್ನ ಭೋಗದಿಂದ ನಿನ್ನ ಧರ್ಮ ನಾಶ ಆಗ್ಲಿಕ್ಕೆ ಪ್ರಾರಂಭ ಆಯಿತು, ಬೋಲೆ ಈಗ ಸಮಸ್ಯೆ ಇದೆ. ಜಬ್ ತಕ್ ಧರ್ಮ ಸುರಕ್ಷಿತ ಹೈ ಅಲ್ಲಿವರೆಗೆ ತೊಂದರೆ ಇಲ್ಲ. ಧರ್ಮ ಸುರಕ್ಷಿತ ಇದೆ ಅಂದ್ರೆ ಏನು? ಬೋಲೆ ಯಾವಾಗ ನಿನಗೆ ಅನಿವಾರ್ಯ ಸ್ಥಿತಿ ಬಂದಿದೆ ಆವಾಗ ನೀನು ಭೋಗ ಮಾಡು. ಬೋಲೆ ಹೊಟ್ಟೆ ಹಸಿದಿದೆ, ಇನ್ನಾಗೋದಿಲ್ಲ, तो ठीक है भोजन कर लो. ಅರ್ಥ ಆಗ್ತಿದೆ? तो ಜೀವನದಲ್ಲಿ ಯಾವ ವಸ್ತು ಇಲ್ಲದೆ ಜೀವನ ಮುಂದಕ್ಕೆ ಹೋಗೋದಿಲ್ಲ, ಅನಿವಾರ್ಯ ಇದೆ. ಆ ಇಂದ್ರಿಯ ಭೋಗಕ್ಕೆ ನಿನಗೆ ಅವಕಾಶ ಇದೆ. ಮತ್ತು ಯಾವ ಇಂದ್ರಿಯ ಭೋಗ ಇಲ್ಲದೆ ನಡೆಯುತ್ತೆ, ತೊಂದರೆ ಇಲ್ಲ. ಅದು ನಿನ್ನ ಅತಿಶಯೋಕ್ತಿ ಇದೆ. ಅದರಿಂದ ಧರ್ಮನಾಶ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ?
ಧರ್ಮ ವೃಕ್ಷವನ್ನ ಉಳಿಸಿಕೊಂಡು ನಡಿ ಅಂದ್ರೆ ಏನು? ಇದು ತುಂಬಾ ದೊಡ್ಡ ಪ್ರಶ್ನೆ ಇದೆ. 5-6 ಸಲ ನಂಗೆ ಪ್ರಶ್ನೆ ಬಂದಿದೆ, ಇನ್ನೂ ಚರ್ಚೆ ಮಾಡಿಲ್ಲ ನಾನು. ಧರ್ಮವನ್ನ ಉಳಿಸೋದು ಅಂದ್ರೆ ಏನು? ಏನ್ ಪ್ರಶ್ನೆ ಇದೆ? ಧರ್ಮ ಉಳಿಸೋದು ಅಂದ್ರೆ ಏನು? ಬೋಲು ಕ್ಯಾ ಉತ್ತರ? ಧರ್ಮ ಕಿ ರಕ್ಷಾ ಕರೋ. ಎಲ್ಲರೂ ಹೇಳ್ತಾ ಇರ್ತಾನೆ ಧರ್ಮ ಕಿ ರಕ್ಷಾ ಕರೋ. ಧರ್ಮ ರಕ್ಷೆ ಮಾಡು ಅಂದ್ರೆ ಏನ್ ಮಾಡೋದು? ಸಂಸಾರದಲ್ಲಿ ಧರ್ಮ ರಕ್ಷೆ ಮಾಡೋದಕ್ಕೆ ಅನೇಕ ಉಪಾಯಗಳಿದೆ. ಇದೆಯೋ ಇಲ್ವೋ? ಜಿನ ಧರ್ಮದ ಸಂಖ್ಯೆ ಅಂತೂ ಕಡಿಮೆ ಇದೆ. ಬೇರೆ ಧರ್ಮಗಳಲ್ಲೂ ಧರ್ಮ ರಕ್ಷೆ ಮಾಡೋರು ತುಂಬಾ ಜನ ಇದ್ದಾರೆ. ಸಂಜೋ ಪೂರ್ತಿ ಪ್ರಪಂಚದಲ್ಲಿ ಆನ್ ಅಂಡ್ ಅವರೇಜ್ 120 ಕೋಟಿ ಹಿಂದೂಗಳಿದ್ದಾರೆ. ಒಂದು 230 to 240 crores ಕ್ರಿಶ್ಚಿಯನ್ಸ್ ಇದ್ದಾರೆ. 180 to 90 crore ಮುಸ್ಲಿಮ್ಸ್ ಇದ್ದಾರೆ. ಮತ್ತು ಜಗಳ ಈ 3 ಧರ್ಮಗಳಲ್ಲೇ ನಡೀತಾ ಇದೆ. ಉಳಿದಿದ್ದು ಯಾವುದ್ರಲ್ಲಿ ಜಾಸ್ತಿ ಜಗಳ ಇಲ್ಲ. ಕನ್ವರ್ಜನ್ ಮಾಡೋದು ಏನ? ಧರ್ಮ ರಕ್ಷೆ ಮಾಡು ಅಂದ್ರೆ ಕೆಲವರು ಏನನ್ಸುತ್ತೆ ಧರ್ಮಾಂತರಣವನ್ನು ತಡಿಬೇಕು, ಧರ್ಮ ಕನ್ವರ್ಜನ್ ತುಂಬಾ ಆಗ್ತಾ ಇದೆ, ತಡಿಬೇಕು. ನಾವು ವಿಶ್ವದಾದ್ಯಂತ ಅಂಕಿಅಂಶಗಳನ್ನು ನೋಡಿದ್ರೆ ಧರ್ಮಾಂತರಣ ದೊಡ್ಡ ವಿಷಯನೇ ಇಲ್ಲ ಎಲ್ಲೂ. ಅಂಕಿಅಂಶಗಳನ್ನು ನೋಡಿದ್ರೆ ಎಷ್ಟು ಜನ ಒಂದು ಧರ್ಮದಲ್ಲಿ ಹೋಗ್ತಾರೆ, ಅಷ್ಟೇ ಜನ ಮರಳಿ ವಾಪಸ್ಸು ಬರ್ತಾರೆ. ಏನು ವ್ಯತ್ಯಾಸ ಆಗುತ್ತಾ ಇಲ್ಲ. ರಾಜರ ಕಾಲದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತಿತ್ತು, ಈಗಂತೂ ಏನೂ ಆಗೋದಿಲ್ಲ. ಆದರೆ ಬಹುತೇಕ ಜನರಿಗೆ ಏನು ಅನ್ನಿಸ್ತಾ ಇದೆ, ಧರ್ಮ ರಕ್ಷಣೆ ಮಾಡೋದಂದ್ರೆ ಏನು? ಎಷ್ಟು ಜನ ನನ್ನ ಧರ್ಮದಲ್ಲಿ ಬರ್ತಾರೆ ಅಷ್ಟು ಧರ್ಮ ರಕ್ಷಣೆ ಆಗುತ್ತೆ. ये सिर गिन रहा है, ये कितने सर आए, ये तो चल रहा है, ಬಹುಸಂಖ್ಯಾ. ಇಲ್ಲೇನು ಹೇಳ್ತಿದ್ದಾರೆ? ಧರ್ಮ ವೃಕ್ಷವನ್ನ ನೀನು ಕಾಪಾಡು. ಧರ್ಮವನ್ನು ಯಾವುದಕ್ಕೆ ಹೋಲಿಸಿದ್ರು? ವೃಕ್ಷ, ಮರ ಇದೆ. ಮರ ಹೇಗಿರುತ್ತೆ? ಮರಕ್ಕೆ ಮುಖ್ಯವಾದದ ವಿಷಯ ಏನು? ಅದರ ಬೇರು, उसका जड़ होता है ना, जड़ के बिना तो पेड़ खड़ा नहीं हो सकता. ಈಗೇನು ಹೇಳ್ತಿದ್ದಾರೆ? ಈ ಜಡ ಅಂತೂ ಯಾರ ಕೈಯಲ್ಲೂ ಇಲ್ಲ, ಈ ಬೇರುಗಳಂತೂ ಯಾರ ಕೈಯಲ್ಲೂ ಇಲ್ಲ. ಬೈ ಏಕ್ ಬಾತ್ ಬತಾओ, ಸ್ವಲ್ಪ ಜನ ಇಲ್ಲಿ ಕೂತಿದ್ದೀವಿ ಏನ, ತುಂಬಾ ಜನ ಬಂದಿಲ್ಲ. ಒಂದು 100 ಜನ ಇಲ್ಲಿ ಕೂತ್ರೆ ಅಥವಾ ಒಂದು 500 ಜನ ಜಾಸ್ತಿ ಬಂದ್ಬಿಟ್ರೆ ಈಗ ಮತ್ತೇನಾಗುತ್ತೆ? ಇನ್ನು 500 ಜನ ಬರೋದು ತುಂಬಾ ಸುಲಭ ಆಗ್ಬಿಡುತ್ತೆ. क्या पहले 500 लोग आए तो बाद में 500 लोग आना बहुत ईजी है. क्यों? क्योंकि ಆಮೇಲೆ 500 ಜನ ಏನು ಬರೋರಿದಾರಲ್ಲ, ಅವ್ರು ಈ 500 ಜನ ನೋಡ್ತಾನೆ ತಾನೇ ಬಂದ್ಬಿಡ್ತಾರೆ. ಏನು ಅನ್ನಿಸ್ತಾ ಇದೆ ನಮಗೆ? ನನ್ನ ಹತ್ರ ಒಂದು ವಸ್ತು ಇದೆ, ಅದರ ಬಗ್ಗೆ ನನಗೆ ವಿಶ್ವಾಸ ಇಲ್ಲಂದ್ರೆ ನಾನು ಏನು ಮಾಡ್ತೀನಿ? ಜನ ಸಂಗ್ರಹ ಮಾಡ್ತೀನಿ. ಜನ ಸಂಗ್ರಹ ಮಾಡಿದಾಗ ಏನಾಗುತ್ತೆ? ನನ್ನ ಹತ್ರ ಇರೋ ವಸ್ತುವಿನ ಬಗ್ಗೆ ನನಗೆ ಭರವಸೆ ಇಲ್ಲ, ಹಾಗಾಗಿ ಜಾಸ್ತಿ ಜನನ ಕಲೆಕ್ಟ್ ಮಾಡಿಬಿಟ್ರೆ ಏನಾಗುತ್ತೆ? ಸುರಕ್ಷತೆ. ಅರ್ಥ ಆಗ್ತದೆ? ನನ್ನಿರೋ ವಸ್ತು ಮೇಲೆ ನನಗೆ ತುಂಬಾ ಭರವಸೆ ಇದೆ, 100ಕ್ಕೆ 100 ಭರವಸೆ ಇದೆ ಅಂದರೆ ಅದನ್ನ ವೆರಿಫೈ ಮಾಡ್ಲಿಕ್ಕೆ ಬೇರೆ ಜನರ ಅವಶ್ಯಕತೆ ಇದೆ ಏನು? तो नहीं है ना, लेकिन ವೆರಿಫೈ ಮಾಡಲಿಕ್ಕೆ ಜನಸಂಖ್ಯೆ ಅವಶ್ಯಕತೆ ಆಗಿ ಬರುತ್ತೆ. ನನಗೆ ನನ್ನ ಧರ್ಮದ ಮೇಲೆ ನಂಬಿಕೆ ಇಲ್ಲ. देखो ಜಿನವಾಣಿಯಲ್ಲಿ ಎಲ್ಲೂ ಒಂದು ವಾಕ್ಯನೂ ಬಂದಿಲ್ಲ. ಯಾಕೆ ಬಂದಿಲ್ಲ? ಆಚಾರ್ಯರಿಗೆ ಅವ್ರ ಧರ್ಮದ ಮೇಲೆ ತುಂಬಾ ವಿಶ್ವಾಸ ಇದೆ. ಧರ್ಮ ರಕ್ಷಣೆ ಮಾಡೋದಂದ್ರೆ ಏನು?
ಬೇರೆಯವ್ರನ್ನ ಧರ್ಮದಲ್ಲಿ ತರೋ ಪ್ರಯತ್ನವನ್ನ ಆಮೇಲೆ ಮಾಡು. ಮೊದಲು ನೀನು ಧರ್ಮದಲ್ಲಿ ಬಾ. ಸಬ್ಸೆ ಪೆಹ್ಲಾ ವಿಷಯ ತೋ ನಾವು ಧರ್ಮದಲ್ಲಿ ಬರಬೇಕಿದೆಯಲ್ಲ. ಸಮಾಜದಲ್ಲಿ ಬಹುತೇಕ ಪ್ರಮಾಣದಲ್ಲಿ ಏನು ನಡೀತಾ ಇದೆ, ಬೇರೆಯವ್ರನ್ನ ಧರ್ಮದಲ್ಲಿ ತರಬೇಕು ಪ್ರಯತ್ನ ನಡೀತಾ ಇದೆ. ನಾನು ಧರ್ಮದಲ್ಲಿ ಬಂದಿದ್ದೇನೇನು? ನಾನು ಧರ್ಮದಲ್ಲಿ ಬಂದಿಲ್ಲ. मेरे धर्म का तो अता पता ही नहीं है और दूसरे को और लाके टपक रहा हूं. ಇದರಿಂದ ಧರ್ಮ ರಕ್ಷಣೆ ಆಗುತ್ತೆ. ऐसे धर्म की रक्षा होगी. ಜಿನವಾಣಿ ಧರ್ಮ ರಕ್ಷಣೆ ಮಾಡ್ಲಿಕ್ಕೆ ನಮಗೇನು ಉಪದೇಶ ಕೊಡುತ್ತೆ? ಜಿನ ಧರ್ಮ ರಕ್ಷಣೆಗೆ ಉಪದೇಶ ಏನು ಕೊಡುತ್ತೆ? ಜಿನವಾಣಿಯ ಮೂಲ ಉಪದೇಶ ಇದೆ, ನ ಧರ್ಮೋ ಧಾರ್ಮಿಕೈರ್ವಿನ. ಧರ್ಮ ರಕ್ಷಣೆ ಆಗುತ್ತೆ ಇಲ್ಲಿ ಧಾರಣೆ ಮಾಡೋದ್ರಿಂದ. ಧಾರ್ಯತೆ ಇತಿ ಧರ್ಮ. ಧಾರಣೆ ಮಾಡೋದ್ರಿಂದ ಧರ್ಮ ರಕ್ಷಣೆ ಆಗುತ್ತೆ. ಧಾರ್ಮಿಕ ವ್ಯಕ್ತಿಯಲ್ಲಿ ಧರ್ಮ ಇರುತ್ತೆ. ಎಷ್ಟೆಷ್ಟು ಜೀವಿಗಳಲ್ಲಿ ಈ ಧರ್ಮ ಧಾರಣೆ ಆಗುತ್ತೆ ಅಷ್ಟು ಧರ್ಮ ಉಳಿಯುತ್ತೆ. ಜನರಿಗನ್ಸುತ್ತೆ ಹಿಂಗಾಗ್ಬಿಟ್ರೆ ಜೈನ ಧರ್ಮ ನಾಶ ಆಗ್ಬಿಡುತ್ತೆ. ನಾಶ ಯಾಕಾಗುತ್ತೆ? ಜನ್ಮದಿಂದನೂ ಮನುಷ್ಯ ಹೇಗಿದ್ದಾನೆ? ವಿಕ್ಷಿಪ್ತ. ನಾವೇನು ಚರ್ಚೆ ಮಾಡ್ತಿದ್ದೀವಿ? ಹುಟ್ಟಿದಾಗಿಂದ ವ್ಯಕ್ತಿ ತುಂಬಾ ತುಂಬಾ ದುಃಖದಲ್ಲಿದ್ದಾನೆ. ಜನ್ಮದಿಂದ ಅಶಾಂತವಾಗಿದ್ದಾನೆ. ನೋಡಿದೀವಿ ನಾವು ಮಕ್ಕಳು ಎಷ್ಟು ಅಶಾಂತವಾಗಿರ್ತಾರೆ ಅಂತ. ಒಂದು ಕ್ಷಣನೂ ಒಂದು ಕಡೆ ಕೂತ್ಕೊಳ್ಳೋದಿಲ್ಲ. ಈ ಅಶಾಂತಿ ಜನ್ಮದಿಂದ ಇದೆ. ಅಶಾಂತಿ ದೂರ ಮಾಡಬೇಕಂದ್ರೆ ಅವನಿಗೆ ಧರ್ಮದ ಕಡೆಗಂತೂ ಬರಲೇಬೇಕಿದೆ. ಆದರೆ ಸಮಸ್ಯೆ ಏನಾಗ್ಬಿಟ್ಟಿದೆ, ಧರ್ಮದ ಹೆಸರಲ್ಲಿ ಕೆಲವೊಂದು ಕಥೆಗಳನ್ನು ಹೇಳ್ತಾ ಹೋಗ್ತಾ ಇದ್ದೀವಿ ನಾವು. धर्म के नाम पर हम लोगों के पास कहानियां हैं. ಕೆಲವು ಕಥೆಗಳಿದೆ. ಮತ್ತು ನಾವೆಲ್ಲರಿಗೂ ಏನು ಹೇಳ್ತಿದ್ದೀವಿ, ಈ ಕಥೆಗಳನ್ನು ನಂಬಿದ್ರೆ ನೀನು ಧಾರ್ಮಿಕ ವ್ಯಕ್ತಿ, ಕಥೆ ನಂಬದೆ ಹೋದ್ರೆ ನೀನು ಧಾರ್ಮಿಕ ಇಲ್ಲ. ಈ ಕಥೆಗಳಿಂದಂತೂ ಅಶಾಂತಿ ದೂರ ಆಗೋದಿಲ್ವಲ್ಲ. अशांति दूर होगी अपने आप को देख करके. ನನ್ನ ಭಾವಗಳನ್ನ ಅಜ್ಞಾನವನ್ನ ನೋಡಿದ್ರೆ ಅಶಾಂತಿ ದೂರ ಆಗುತ್ತೆ. ಅದನ್ನ ತೋರಿಸುವ ಉಪಾಯ ಇಲ್ಲಿ ಮಾಡ್ತಾ ಇದ್ದಾರೆ. ಧರ್ಮ ನಾಶ ಆಗೋದಿಲ್ಲ. ನಿಜವಾದ ಧರ್ಮವನ್ನ ಜನರಿಗೆ ತೋರಿಸಿದ್ರೆ ಧರ್ಮದ ರಕ್ಷಣೆ ಆಗುತ್ತೆ. ವಾಸ್ತವಿಕ ಧರ್ಮವನ್ನು ಅವಿಸಿಟ್ಟು ಮೇಲ್ಮೇಲಿನ ಆಡಂಬರವನ್ನು ಮಾಡಿದ್ರೆ ಧರ್ಮ ರಕ್ಷಣೆ ಆಗೋದಿಲ್ಲ. ಧರ್ಮದ ಅವಿನಯ ಆಗುತ್ತೆ. धर्म की अविनय होती है. इसको रक्षा नहीं बोलते हैं. हमने धर्म का बेड़ागर कर दिया ऐसे कर करके. क्यों? क्योंकि मूल विषय तो कहीं रख दिया हमने, वो तो गायब है बिल्कुल. ಧರ್ಮದ ಮೂಲ ವಿಷಯ ಏನಿದೆ ಅದಂತೂ ಸಮಾಜದಿಂದ ಮಾಯ ಆಗ್ಬಿಟ್ಟಿದೆ. ಧರ್ಮದ ಹೆಸರಲ್ಲಿ ನಾವು ಏನೇನೋ ಮಾಡ್ತಾ ಇದ್ದೀವಿ. ಅಶಾಂತಿ ಅಂತೂ ದೂರ ಆಗಲಿಲ್ಲ. ಧರ್ಮದ ಹೆಸರಲ್ಲಿ ಮತ್ತಷ್ಟು ಅಶಾಂತಿ ತಗೊಂಬಂದ್ಬಿಟ್ವಿ ಮನೆಗೆ. ಯಾವುದು ಅಶಾಂತಿ ದೂರ ಮಾಡೋ ಔಷಧಿ ಇತ್ತು, ಆ ಔಷಧಿ ಹೆಸರಲ್ಲಿ ಮತ್ತಷ್ಟು ಅಶಾಂತಿ ತಗೊಂಬಂದ್ಬಿಟ್ವಿ. ऐसे हो गया. ಕಂಪ್ಲೇಂಟ್ ಏನ್ ಮಾಡ್ತೀವಿ, ಧರ್ಮದಿಂದನೂ ಏನು ಸುಖ ಸಿಗೋದಿಲ್ಲ. कैसे मिलेगा? ಮೂಲ धर्म को तो छुपा दिया हमने. ಅರ್ಥ ಆಗ್ತಿದೆ? ಇಲ್ಲಿ ಏನ್ ಹೇಳ್ತಿದ್ದಾರೆ, ಧರ್ಮ ರಕ್ಷಣೆ ಮಾಡ್ತಾ ಮಾಡ್ತಾ ನೀನು ಭೋಗವನ್ನ ಮಾಡು. ಭೋಗ ಮಾಡು ಇದರ ಅರ್ಥ ಏನು? ನಿನ್ನ ಅವಶ್ಯಕತೆ, ಅನಿವಾರ್ಯ ಅವಶ್ಯಕತೆ ಏನಿದೆ ಅದನ್ನ ಪೂರ್ತಿ ಮಾಡ್ತಾ ನಡಿ. ಇಷ್ಟು ಮಾತ್ರ ತಿಳಿದ್ರೆ ಸಾಕಿದೆ. ದೊಡ್ಡ ಸೂಕ್ಷ್ಮ ರಹಸ್ಯ ಏನು ಬೇಕಾಗಿಲ್ಲ ಧರ್ಮದ್ದು.
ನಮ್ಮ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ಇಷ್ಟು ಹೇಳಿದ್ರೆ ಸಾಕಿದೆ ಕಿ ನಿನಗೆ ಅವಶ್ಯಕತೆ ಎಷ್ಟಿದೆ ಅಷ್ಟು ನೀನು ಭೋಗ ಮಾಡ್ಬೋದು, ಮಿಕ್ಕಿದ್ದು ನಿನಗೆ ಅಧಿಕಾರ ಇಲ್ಲ. ತನ್ನಿಂದ ತಾನೇ ಸದ್ಬಳಕೆ ಆಗುತ್ತೆ. ಎಲ್ಲ ಪ್ರಕೃತಿಯ ಸಂಪನ್ಮೂಲಗಳ ತನ್ನಿಂದ ತಾನೇ ಸದ್ಬಳಕೆ ಆಗುತ್ತೆ. ಧನ, ಆಸ್ತಿ ಪಾಸ್ತಿ ಇದರ ದುರುಪಯೋಗ ತನ್ನಿಂದ ತಾನೇ ನಿಲ್ಲುತ್ತೆ. ಇಸಿಗೂ ರಕ್ಷಾ ಬೋಲ್ತೆ, ಇದೇ ರಕ್ಷಣೆ ಇದೆ. ಎಷ್ಟು ಸಾಧ್ಯ ಇದೆ ಅಷ್ಟು ಮೂಲ ಧರ್ಮವನ್ನು ಮೇಲೆತ್ತುವಂತಹ ಪ್ರಯತ್ನವೇ ಧರ್ಮದ ರಕ್ಷಣೆ ಇದೆ. ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ. ಶ್ಲೋಕ 21, 20ನೇ ಶ್ಲೋಕ ಮುಗಿತಲ್ಲ. 20ನೇ ಶ್ಲೋಕ. ಧರ್ಮಃ ಸುಖಸ್ಯ ಹೇತು ಹೇತುರ್ಹೇತುರ್ನ ವಿರಾಧಕಃ ಸ್ವಕಾರ್ಯಸ್ಯ ಹೇತು ಹೇತುರ್ನ ವಿರಾಧಕಃ ಸ್ವಕಾರ್ಯಸ್ಯ ತಸ್ಮಾತ್ ಸುಖಭಂಗಭಿಯಾ ಮಾ ಭೂರ್ಧರ್ಮಸ್ಯ ವಿಮುಖಸ್ತ್ವಂ ಧರ್ಮಃ ಸುಖಸ್ಯ ಹೇತು ಹೇತು ಹೇತುರ್ನ ವಿರಾಧಕಃ ಸ್ವಕಾರ್ಯಸ್ಯ ತಸ್ಮಾತ್ ಸುಖಭಂಗಭಿಯಾ ಮಾ ಭೂರ್ಧರ್ಮಸ್ಯ ವಿಮುಖಸ್ತ್ವಂ ಮಾ ಭೂಧರ್ಮಸ್ಯ ವಿಮುಖಃ ತ್ವಂ. ತ್ವಂ ಅಂದರೆ ನೀನು, ತ್ವಂ ನೀವು, ಮಾ ಭೂ ಧರ್ಮಸ್ಯ ವಿಮುಖಃ ಧರ್ಮದಿಂದ ವಿಮುಖ ಮಾ ಭೂ ಆಗಬೇಡ, ಧರ್ಮ ಸೆ ವಿಮುಖ ಮತ್ ಹೋ. ಆಚಾರ್ಯರು ಆಚಾರ್ಯರ ಶಬ್ದಗಳಲ್ಲಿ ಕರುಣೆಯನ್ನು ನೋಡಿದ್ರೆ ನಮಗೆ ಉಪದೇಶ ಅರ್ಥ ಆಗುತ್ತೆ. इसमें बहुत करुणा भरी है. आचार्य कहते हैं भले प्राणी धर्म से विमुख मत हो, ಧರ್ಮದಿಂದ ದೂರ ಆಗಬೇಡ. ಇದು ನಮ್ಮೆಲ್ಲರಿಗೂ ಆಚಾರ್ಯರ ಉಪದೇಶ ಇದೆ. ಕಿ ಮಾ ಭೂ ಧರ್ಮ ವಿಮುಖ, ಧರ್ಮದಿಂದ ದೂರ ಆಗಬೇಡ. ಅಚ್ಚ ಯಾಕೆ ಆಗಬೇಡ ತದೇಕೋ ಏನು ಹೇಳ್ತಾರೆ, ಧರ್ಮ ಸುಖಸ್ಯ ಹೇತು. ಹೇತು ಅಂದರೆ ಕಾರಣ. ಧರ್ಮ ಸುಖಕ್ಕೆ ಕಾರಣ ಇದೆ. ಧರ್ಮ ಸುಖಸ್ಯ ಹೇತು, ಧರ್ಮ ಸುಖಕ್ಕೆ ಕಾರಣ ಇದೆ. ಹೇತು ನ ವಿರಾಧಕಃ ಸ್ವಕಾರ್ಯಸ್ಯ. ಮತ್ತು ಯಾವ ಕಾರಣ ತನ್ನ ಕಾರ್ಯಕ್ಕೆ ಕಾರಣ ಇರುತ್ತೆ ಅದು ತನ್ನ ಕಾರಣವನ್ನೇ ನಾಶ ಮಾಡೋದಿಲ್ಲ. ಅಂದ್ರೆ ಏನು, ಕಿ ಧರ್ಮ ಸುಖಕ್ಕೆ ಕಾರಣ ಇದೆ ಅಂದ್ರೆ ಧರ್ಮದಿಂದ ಸುಖ ಸಿಗುತ್ತೆ. ಹಾಗಾದ್ರೆ ಅದೇನು ಧರ್ಮ ಸುಖಕ್ಕೆ ಕಾರಣ ಇದೆಯಲ್ಲ ಆ ಕಾರಣವನ್ನು ಧರ್ಮ ಸ್ವಯಂ ನಾಶ ಮಾಡೋದಿಲ್ಲ. ಅದರ ಅರ್ಥ ಏನು, ಕಿ ಧರ್ಮದಿಂದ ಸುಖ ಸಿಗತ್ತೆ ಅಂದಮೇಲೆ ಧರ್ಮ ಮಾಡಿದಾಗ ದುಃಖ ಆಗೋದಿಲ್ಲ. इसका सीधा सीधा अर्थ क्या हुआ, जब धर्म करने से सुख मिलता है इसका अर्थ धर्म तुम्हारे सुख को छीन नहीं सकता. क्या अर्थ हुआ, ಅರ್ಥ ಏನಾಯ್ತು, ಧರ್ಮ ಸುಖಕ್ಕೆ ಕಾರಣ ಇದೆ ಅಂದಮೇಲೆ, ಸುಖ ಕೊಡುತ್ತೆ ಅಂದಮೇಲೆ ನಿನ್ನ ಹತ್ರ ಆಲ್ರೆಡಿ ಇರೋ ಸುಖವನ್ನ ಕಿತ್ಕೊಳ್ಳೋದಿಲ್ಲ. ಇದರ ಅರ್ಥ ಏನಾಯ್ತು,
ಬಹುತೇಕ ಜನರಿಗೆ ಏನು ಅನ್ನಿಸ್ತಾ ಇದೆ, ಧರ್ಮ ಮಾಡೋಕ್ಕೆ ಶುರು ಆಗ್ಬಿಟ್ರೆ ನನ್ನೆಲ್ಲ ಸುಖ ಹೊರಟೋಗ್ಬಿಡುತ್ತೆ. ಕ್ಯಾ ಏನು ಅರ್ಥ ಏನು? ಧರ್ಮ ಪ್ರಾರಂಭ ಮಾಡ್ತಾ ಇದ್ದಂತೆ ನನ್ನ ಎಲ್ಲ ಫೆಸಿಲಿಟಿಗಳು ಹೊರಟೋಗ್ಬಿಡುತ್ತೆ. फैसिलिटी का अर्थ क्या होता है? भोग, कंजम्पशन. तो ಬಹುತೇಕ ಜನರಿಗೆ ಏನು ಅನ್ನಿಸ್ತಾ ಇದೆ ಕಿ ನಾನು ಧರ್ಮ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ರಾತ್ರಿ ಊಟ ಮಾಡೋಕ್ಕಾಗೋದಿಲ್ಲ, तो ನನ್ನ ಸುಖ ಅಂತೂ ಹೊರಟೋಗ್ಬಿಡ್ತು. ಕ್ಯಾ ಧರ್ಮ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಅನ್ಯಾಯ ಅನೀತಿ ಅಭಕ್ಷ ಬಿಡಬೇಕು, ನಂಗೆ ಅದರಲ್ಲೇ ಆನಂದ ಆಗುತ್ತೆ, उसी में मजा आता है. तो मेरे दुख सुख तो छीन गए ना, ನನ್ನ ದುಃಖ ಅಂತ ಸುಖ ಅಂತ ಹೊರಟೋಯ್ತು. ನನಗೆ ಸುಖ ಸಿಗತ್ತೆ ಅಜ್ಞಾನದಲ್ಲಿ ಜೀವನ ಮಾಡಲಿಕ್ಕೆ. ಎಷ್ಟು ಜ್ಞಾನ ಆಗುತ್ತೆ ಅದು ಅಷ್ಟು ದುಃಖ ಕೊಡುತ್ತೆ. ಎಲ್ಲಿವರೆಗೆ ಸಮ್ಯಕ್ತ್ವ ಆಗೋದಿಲ್ಲ ಅಲ್ಲಿವರೆಗೆ ಇವನಿಗಿರೋ ಜ್ಞಾನ ಎಲ್ಲ ಇವನಿಗೆ ದುಃಖ ಕೊಡುತ್ತೆ. ಸಮಜ್ಲಿ ಇಸ್ ಬಾತ್ ಕೋ. ಏನು ಹೇಳ್ತಿದ್ದಾರೆ? जब तक सम्यक तो नहीं होता इसका सारा ज्ञान इसी को दुख देता है. इसका ज्ञान इसको दुख का कारण बनता है. ಯಾಕೆ? ಶುದ್ಧಿ ಇಲ್ಲ. ಆಚಾರ್ಯರು ಇದನ್ನೇ ಹೇಳ್ತಾ ಇದ್ದಾರೆ. ಜ್ಞಾನ ಅಂತೂ ತುಂಬಾ ಸಂಗ್ರಹಣೆ ಮಾಡ್ದ, ಶುದ್ಧಿ ಆಗಿಲ್ಲ, तो ಜೀವನ ಬದಲಾಗ್ತಾ ಇಲ್ಲ, तो ಜೀವನ ನರಕ ಇದೆ ಈಗ. ಕ್ಯೂ? ಒಂದು ಕಡೆಗೆ ಶ್ರದ್ಧೆ ಇಲ್ಲ, ಇನ್ನೊಂದು ಕಡೆಗೆ ತಲೆಯಲ್ಲಿ ಜ್ಞಾನ ತುಂಬಿಕೊಂಡಿದ್ದಾನೆ, तो ಜ್ಞಾನ ಹೇಳ್ತಾ ಇದ್ದಿದ್ದು ಸರಿ ಇಲ್ಲ ಅಂತ, ಆದರೆ ಇವನಿಗೆ ಶ್ರದ್ಧೆ ಇಲ್ಲ, ಅದನ್ನೇ ಮಾಡ್ತಾ ಇದ್ದಾನೆ. तो ಈಗ ಇವನು ಸತತ ಕಾಲ ಆಕುಲಿತನಾಗ್ಬಿಟ್ಟಿದ್ದಾನೆ. ಅಧಾರ್ಮಿಕ ವ್ಯಕ್ತಿಗಿಂತನೂ ಜಾಸ್ತಿ ದುಃಖದಲ್ಲಿದ್ದಾನೆ ಅವನು. ಧರ್ಮದಲ್ಲಿದ್ದು अधार्मिक व्यक्तिगिंतनू जास्ती दुखदಲ್ಲಿದ್ದಾನೆ. क्यों? इसका अपना स्वयं का ज्ञान इसको दुख देता है. ಇದಂತೂ ಉಲ್ಟಾ ಹೋಯ್ತಲ್ಲ. ಆಚಾರ್ಯ ಹೇಳ್ತಾರೆ ಜ್ಞಾನ ಸುಖಕ್ಕೆ ಕಾರಣ ಇದೆ, ಇಲ್ಲಿ ಜ್ಞಾನ ದುಃಖಕ್ಕೆ ಕಾರಣ ಆಗುತ್ತಾ ಇದೆ. नहीं, आचार्य ने ये नहीं कहा कि क्षयोपशमिक ज्ञान ಅದು ಸುಖಕ್ಕೆ ಕಾರಣ ಇದೆ, ऐसा नहीं कहा. ಚರಡಾಲದ ಮೊದಲನೇ ಮಂಗಲಾಚರಣೆ ಏನು ಹೇಳುತ್ತೆ? ತೀನ್ ಭುವನ ಮೇ ಸಾರ್ वीतराग विज्ञानता. तो तीन भुवन में सार क्या है? विज्ञानता. ठीक है, लेकिन विज्ञान कौन सा? ये आइंस्टीन वाला विज्ञान नहीं. क्या? ये फिजिक्स केमिस्ट्री वाला विज्ञान नहीं. ಯಾವ ವಿಜ್ಞಾನ ಸುಖ ಕೊಡುತ್ತೆ? ವೀತರಾಗ ವಿಜ್ಞಾನತ. ವೀತರಾಗ ವಿಜ್ಞಾನ ಸುಖ ಕೊಡುತ್ತೆ. ಮತ್ತು ವೀತರಾಗತೆ ಇಲ್ಲದೆ ನೀನು ಜ್ಞಾನ ಸಂಗ್ರಹ ಮಾಡಿಬಿಟ್ರೆ वो सुख नहीं देगा, वो तुम्हें दुख का कारण बनेगा, तुम्हारे अहंकार का कारण बनेगा, तुम्हारे मोह मायाचार का कारण बनेगा. ಅದೇ ಜ್ಞಾನ. ಈಗ ಪುರಾಣದಲ್ಲಿ ಇಂಥ ಎಷ್ಟು ಉದಾಹರಣೆಗಳಿದೆ. ಶಾಸ್ತ್ರವನ್ನು ಓದಿ ಓದಿ ಮಿಥ್ಯಾತ್ವ ಪೋಷಣೆ ಮಾಡ್ತಾನೆ. ಮಾರೀಚಿನೇ ಕ್ಯಾ ಕಿಯಾ? ತೀರ್ಥಂಕರರ ಉಪದೇಶ ಕೇಳಿಬಿಟ್ಟು ಭ್ರಷ್ಟ ಆಗುತ್ತಾನ ಅವನು. ಕ್ಯಾ ये क्या हो गया? ಈ ಜೀವ ವಿಚಿತ್ರ ಇದ್ದಾನೆ ಅವನು. ತನ್ನ ಜ್ಞಾನವನ್ನೇ ತನ್ನ ದುಃಖಕ್ಕೆ ಕಾರಣ ಮಾಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಜಿನ್ವಾನಿ ಹೇಳುತ್ತೆ ಕ್ಷಯೋಪಶಮಿಕ ಜ್ಞಾನ ಕಿ ಕೋಯಿ ಕಿಮ್ಮತ್ ನೈ. ಕ್ಷಯೋಪಶಮಿಕ ಜ್ಞಾನ ಎಲ್ಲರಿಗೂ ಅರ್ಥ ಆಗುತ್ತೆ. ಜನ್ಮದಿಂದ ನಮಗೇನು ಬುದ್ಧಿ ಸಿಕ್ಕಿದೆಯಲ್ಲ, ವಿಚಾರ ಮಾಡೋ ಬುದ್ಧಿ, बोले इसकी कोई कीमत नहीं. क्यों? बोले ಇದಂತೂ ಕರ್ಮೋದಯದಿಂದ ಸಿಕ್ಕಿತ್ತು, ನಿನ್ನ ಪುರುಷಾರ್ಥ ಏನಿದೆ ಇದರಲ್ಲಿ? वो चतुराई किस काम की जो चतुर्गति में भ्रमाए. वो ನಿನ್ನ ಹತ್ರ ಚಾಣಾಕ್ಷತನ ಅಂತೂ ತುಂಬ ಇದೆ,
ಆದರೆ ಜಿನವಾಣಿಯಲ್ಲಿ ಅದಕ್ಕೆ ಬೆಲೆ ಇಲ್ಲ. ಯಾಕಂದರೆ ಅದು ನಿನ್ನನ್ನು ಸಂಸಾರದಲ್ಲಿ ಪರಿಭ್ರಮಣ ಮಾಡಿಸುತ್ತಿದೆ. ತೋ ಕ್ಷಯೋಪಶಮಿಕ ಜ್ಞಾನಕ್ಕಂತೂ ಬೆಲೆ ಇಲ್ಲ. ಬೆಲೆ ಯಾವುದಕ್ಕಿದೆ? ವೀತರಾಗ ವಿಜ್ಞಾನ. ವೀತರಾಗ ವಿಜ್ಞಾನ ಅಂದ್ರೆ ಏನು? ನಾವು ಪೂಜೆಯಲ್ಲಿ ಓದ್ತಿಲ್ಲ, ಆದರ್ಶದಂತೆ 3 ಲೋಕವ ತಿಳಿದ ಜ್ಞಾನ ಪ್ರಕಾಶನೆ. ಇದರ ಅರ್ಥ ಏನು? ಸಾಲೋಕಾನಾಂ ತ್ರಿಲೋಕಾನಾಂ ಯದ್ ವಿದ್ಯಾ ದರ್ಪಣ ಆಯತೆ. ಇದರ ಅರ್ಥ ಏನು? ಕಿ ತೀರ್ಥಂಕರರು, ಅರ್ಹಂತ ಸಿದ್ಧರು 3 ಲೋಕದ ಜ್ಞಾನವನ್ನ ಹೊಂದಿದ್ದಾರೆ, 3 ಲೋಕ ತಿಳಿತಾರೆ ತಾನೆ. ಇದರ ಅರ್ಥ ಏನು? ನಿಯಮಸಾರದಲ್ಲಿ ಕುಂದು ಸ್ವಾಮಿ ಹೇಳ್ತಾರೆ ಕಿ ವ್ಯವಹಾರದಿಂದ 3 ಲೋಕವನ್ನು ತಿಳಿತಾರೆ, ನಿಶ್ಚಯದಿಂದ ಅಂತೂ ಆತ್ಮನನ್ನ ಮಾತ್ರ ತಿಳಿತಾರೆ. ಇದರ ಅರ್ಥ ಏನು? ಸಕಲ ಗೇಯ ಗಾಯಕ ತದಪಿ ನಿಜಾನಂದ ರಸಲೀನ್. ಈ ದೌಲತ್ ರಾಮ್ಜಿ ಕೈ ಭಜನೆ. ಇದರ ಅರ್ಥ ಏನಾಯಿತು? 3 ಲೋಕವನ್ನು ತಿಳಿಯೋದರ ಅರ್ಥ ಏನು? ಕಿ 3 ಲೋಕದ ಯಾವ ವಿಷಯವೂ ನನ್ನನ್ನು ಪ್ರಭಾವಿಸೋದಿಲ್ಲ. इसका अर्थ होता है 3 ಲೋಕ ಕೋ ಜಾನ್ನ. 3 ಲೋಕವನ್ನು ತಿಳಿಯೋದಂದ್ರೆ ಏನು? ಕಿ 3 ಲೋಕದಲ್ಲಿರೋ ಯಾವ ವಸ್ತು, ವ್ಯಕ್ತಿ, ಪದಾರ್ಥ, ಘಟನೆ ಯಾವುದೂ ನನ್ನ ಮೇಲೆ ಯಾವ ಪ್ರಭಾವನೂ ಮಾಡೋದಿಲ್ಲ. इसका अर्थ क्या हुआ? 3 ಲೋಕ ಕೋ ಜಾನ್ನ. ನಮಗೂ ಕೂಡ ಎಷ್ಟು ಜ್ಞಾನ ಆಗುತ್ತಾ ಇದೆ, ಅದು ನಿಜವಾಗ್ಲೂ ಜ್ಞಾನ, ಸಮ್ಯಕ್ ಜ್ಞಾನ ಆಗಿದ್ರೆ ಅದರ ಅರ್ಥ ಏನು? ಕಿ ನಮಗೆ ಎಷ್ಟೆಷ್ಟು ಜ್ಞಾನ ಆಗುತ್ತಾ ಇದೆ ಅಷ್ಟು ಪ್ರಮಾಣದಲ್ಲಿ ನನಗೂ ಕೂಡ ಅವುಗಳಿಂದ ಯಾವ ಪ್ರಭಾವನೂ ಆಗಬಾರ್ದು. ನಮ್ಮ ಮನಸ್ಸಿನ ಮೇಲೆ ಅದು ಪ್ರಭಾವ ಮಾಡ್ತಾ ಇಲ್ಲ ಅಂದ್ರೆ ಅದು ಸಮ್ಯಕ್ ಜ್ಞಾನ ಇದೆ. ಮತ್ತು ನಮ್ಮ ಮೇಲೆ ಅದು ಪ್ರಭಾವ ಮಾಡ್ತಾ ಇದೆ. इसका अर्थ है कि तुम्हें अभी भी सम्यक ज्ञान नहीं हुआ. एक क्षयोपशमिक ज्ञान है जिसको तुम इकट्ठा कर रहे हो. ಇದು ನಿನ್ನ ಭೌತಿಕ ಜ್ಞಾನ ಇದೆ, ಸಂಗ್ರಹ ಮಾಡ್ತಾ ಇದೆಯಾ. ಇದರಿಂದ ಆನಂದದ ಪ್ರಾಪ್ತಿ ಆಗೋದಿಲ್ಲ. ಈ ಜ್ಞಾನದಿಂದ ನಿನಗೆ ಸುಖ ಸಿಗೋದಿಲ್ಲ. ಹಾಗಾದ್ರೆ ಬಿಟ್ಟು ಬಿಡೋದೇನು? ನೀ ಬಿಟ್ಟು ಬಿಡೋದು ಉಪಾಯ ಇಲ್ಲ. ಸರಿಯಾದ ದಿಕ್ಕಿನಲ್ಲಿ ಅದನ್ನು ತಗೊಂಡು ಹೋಗೋದು ಉಪಾಯ ಇದೆ. ಈ ಸ್ವಾಧ್ಯಾಯವನ್ನೇ ಸರಿಯಾದ ದಿಕ್ಕಲ್ಲಿ ತಗೊಂಡು ಹೋಗ್ಬೇಕಲ್ಲ. ಏನು ಹೇಳುತ್ತಿದ್ದಾರೆ? ಯಾವ ಧರ್ಮ ನಿನಗೆ ಸುಖಕ್ಕೆ ಕಾರಣ ಇದೆ ಅದು ನಿನ್ನ ಸುಖವನ್ನ ಕಿತ್ಕೊಳ್ಳೋದಿಲ್ಲ. ಯಾಕೆ ನೀನು ಧರ್ಮ ಸುಖ ಕಿತ್ಕೊಳ್ಳೆ ಅಂತ ಭಯ ಪಟ್ಕೊಂಡು ಧರ್ಮದಿಂದ ದೂರ ಓಡಿ ಹೋಗ್ತಾ ಇದೀಯ? अब विचार करो कितना मनोवैज्ञानिक बात करते हैं आचार्य. ಇವತ್ತಿನ ಸಮಸ್ಯೆಗೆ 100% ಉಪಾಯ ಕೊಡ್ತಾ ಇದ್ದಾರೆ ಆಚಾರ್ಯರು. ಕ್ಯಾ ಇವತ್ತು ಇಡೀ ನಮ್ಮ ಸಮಾಜದಲ್ಲಿ ಏನು ಸಮಸ್ಯೆ ಇದೆ उसके लिए बिल्कुल मनोवैज्ञानिक उपाय. ಏನು उपाय ಇದೆ? बोले बच्चे स्वाध्याय करने नहीं आते. क्यों नहीं आते? क्यों नहीं आते? उनको डर है. क्या? किस बात का डर है? किस बात का डर है? बोले अभी जो चल रहा है ना वो नहीं चलेगा. ಅರ್ಥ ಆಗ್ತಿದೆ? ಈಗ ಏನ್ ನಡೀತಾ ಇದೆ ಇದು ನಡೆಯೋದಿಲ್ಲ. ಇದು ಭಯ ಇದೆ. ಎಲ್ಲಿ ಇದೆಲ್ಲ ಕಿತ್ಕೊಂಡ್ಬಿಟ್ರೆ. ಅರ್ಥ ಆಗ್ತಿದೆ? ಯಾಕೆ ಈ ಭಯ ಬಂದಿದೆ? ಯಾಕಂದ್ರೆ ನಾವು ಧರ್ಮದ ಸುತ್ತ ಇದನ್ನೆಲ್ಲ ಸೃಷ್ಟಿ ಮಾಡಿಬಿಟ್ಟಿದೀವಿ. ಕಿ ಧರ್ಮ ಅಂದ್ರೆ ನಿನ್ನ ಸಾಂಸಾರಿಕ ಎಲ್ಲಾ ಆಕರ್ಷಣೆಗಳನ್ನ ಕಿತ್ಕೊಳ್ಳೋ ಒಂದು ಮಾಧ್ಯಮ. ऐसा बिल्कुल नहीं. धर्म का ये अर्थ बिल्कुल नहीं कि अपना ನಮ್ಮ ಸಾಮಾನ್ಯ ಗೃಹಸ್ಥಿಯಲ್ಲಿ ಯಾವ ಒಂದು ಸುಖ ಇದೆ ಅದನ್ನ ಕಿತ್ಕೊಳ್ಳಕ್ಕೆ ಧರ್ಮ ಬಂದಿಲ್ಲ.
ಧರ್ಮ ಆ ಸುಖವನ್ನ ಮತ್ತಷ್ಟು ಪರಿಶುದ್ಧ ಮಾಡ್ಲಿಕ್ಕೆ ಬಂದಿದೆ. हमने क्या समझ लिया कि धर्म करना है, इसका अर्थ अभी जो कुछ भी चल रहा है ना, ये सब खत्म हो जाएगा. खत्म नहीं होगा, इसको और प्यूरिफाई, परिशुद्ध करने के लिए धर्म आया हुआ है. ಇವಾಗ ನಮ್ಮ ಹತ್ರ ಏನಿದೆ ಅದಂತೂ ಶುದ್ಧ ಇಲ್ಲ. ಆದ್ರೆ ಕೆಲವೊಂದು ಬೇಕಾರ ಮೇ ನಿಯಮ ಬನಾ ಲಿಯಾ ಹಮ್ ಲೋಗೋನೆ. ಯಾವ ಬಟ್ಟೆ ಹಾಕೋಬೇಕು, ಯಾವ ಬಟ್ಟೆ ಹಾಕೋಬಾರ್ದು, ಹೆಂಗ್ ಕೂತ್ಕೋಬೇಕು, ಹೆಂಗ್ ಕೂತ್ಕೋಬಾರ್ದು, ಏನೇನೋ ನಿಯಮ ಮಾಡಿಬಿಟ್ವಿ. तो ಸಮಾಜದಲ್ಲಿ ಒಂದು ಧಾರಣೆ ಸೃಷ್ಟಿ ಆಯಿತು. ಈ ಧಾರಣೆ ಕ್ಯಾ ಬನಿ कि ಧರ್ಮ ಕ್ಷೇತ್ರದಲ್ಲಿ ಹೋಗೋದು ಇದರ ಅರ್ಥ ನನ್ನ ಎಲ್ಲ ಸುಖಗಳ ತಿಲಾಂಜಲಿ, अपने सारे सुख अभी समर्पित करना पड़ेगा. तो ಆಚಾರ್ಯರು ತುಂಬಾ ಕರುಣೆಯಿಂದ ಚಿಕ್ಕ ಮಗುಗೆ ಹೇಳಿದಂಗೆ ಬುದ್ಧಿ ಹೇಳ್ತಾ ಇದ್ದಾರೆ. ಏನು ಹೇಳ್ತಿದ್ದಾರೆ? ಧರ್ಮ ನಿನಗೆ ಸುಖ ಕೊಡುತ್ತೆ ಅಂದ ಮೇಲೆ ಅದು ನಿನ್ನ ಸುಖ ಕಿತ್ಕೊಳ್ಳಿಕ್ಕೆ ಹೆಂಗೆ ಸಾಧ್ಯ ಇದೆ? हाँ, इतना हो सकता है कि ನೀನು ಯಾವುದೋ झूठे सुख को सुख मान के बैठे हो, ये तो हो सकता है. कि ಯಾವುದೋ ಸುಖನೇ ಇಲ್ಲ ಆದರೂ ಅಜ್ಞಾನದಿಂದ ಸುಖ ಅನ್ಕೊಂಡು ಕೂತಿದೀಯ, ಅದನ್ನು ನಿನಗೆ ತೋರಿಸ್ಬೋದು. ಆದರೆ ಸುಖ ಕಿತ್ಕೊಳ್ಳೋದಿಲ್ಲ, ಸುಖವನ್ನು ಮತ್ತಷ್ಟು ಪರಿಶುದ್ಧ ಮಾಡುತ್ತೆ, ಇರುವ ಸುಖವನ್ನು ಮತ್ತಷ್ಟು ಜಾಸ್ತಿ ಮಾಡುತ್ತೆ. ನಮಗನ್ನಿಸ್ತಾ ಇದೆ ಧರ್ಮ ಸುಖ ಕಿತ್ಕೊಂಡ್ಬಿಡುತ್ತೆ. इस धारणा की वजह से लोग धर्म से दूर हो रहे, बिल्कुल दूर. यदि लोगों को इतना पता चले, ಇಷ್ಟು ಗೊತ್ತಾಯ್ತು, ಇಷ್ಟು ಭರವಸೆ ಬಂತು कि ಇಲ್ಲಪ್ಪ ನಾ ಬಸ್ತಿಗೆ ಬಂದ್ರೆ ನನ್ನ ಸುಖ ಕಮ್ಮಿ ಆಗೋದಿಲ್ಲ, ಜಾಸ್ತಿ ಆಗುತ್ತೆ. ನಾನು ಸ್ವಾಧ್ಯಾಯ ಮಾಡಿದ್ರೆ ಸುಖ ಕಮ್ಮಿ ಆಗೋದಿಲ್ಲ, ಜಾಸ್ತಿ ಆಗುತ್ತೆ. ನಾನು ಅಭಿಷೇಕ ಪೂಜೆಗೆ ಬಂದ್ರೆ ಸುಖ ಕಮ್ಮಿ ಆಗೋದಿಲ್ಲ, ಜಾಸ್ತಿ ಆಗುತ್ತೆ. ಆವಾಗ ಯಾರ ಮನೇಲಿ ಮಲ್ಕೋತಾರೆ? ಎಲ್ಲರೂ ಓಡಿ ಓಡಿ ಬರ್ತಾರೆ. लेकिन धारणा ऐसी बनी हुई है कि आते ही यहां पर दुख है, ऐसी धारणा बन चुकी है. कर्तव्य है ना धर्म, तो बस हो गया. अब कर्तव्य कोई निभाने नहीं वाला. कर्तव्य निभाना किसको अच्छा लगता है? क्या ಜವಾಬ್ದಾರಿ ನಿಭಾಯಿಸೋದಕ್ಕೆ ಯಾರಿಗೆ ಇಷ್ಟ ಆಗುತ್ತೆ? ಪ್ರಾಮಾಣಿಕವಾಗಿ ಮಾತಾಡೋದು ಒಂದು ಸ್ವಲ್ಪ. ಯಾರಿಗೆ ಇಷ್ಟ ಆಗುತ್ತೆ ಜವಾಬ್ದಾರಿ ನಿಭಾಯಿಸೋದು? ಯಾರಿಗೆ ಇಷ್ಟ ಆಗುತ್ತೆ? ಯಾರಿಗಾದ್ರೂ ಇಷ್ಟ ಆಗುತ್ತೆ? कोई प्राणी है यहाँ पे, किसी को अच्छा नहीं लगता, ಯಾರಿಗೂ ಇಷ್ಟ ಆಗೋದಿಲ್ಲ. ಮತ್ತು ನಾವೇ ಹೇಳ್ಬಿಟ್ರಿ ಧರ್ಮ ಮಾಡೋದು ನಿನ್ನ ಜವಾಬ್ದಾರಿ ಇದೆ, अब हो गया, ಅವನೇ ಆನೆ ವಾಲ, ಅವು ಇನ್ನು ಬರೋದಿಲ್ಲ ಅವನು. तो ಯಾವಾಗ ಬರ್ತಾನೆ? ಅವನಿಗೆ ಹೇಳೋದಿದೆ ನಿನಗೇನು ಬೇಕಾಗಿದೆ ಅದೇ ಇದೆ ಇಲ್ಲಿ. ನಿನಗೆ ಯಾವ ಪರಿಶುದ್ಧ ಸುಖವನ್ನು ಹುಡುಕ್ತಾ ಇದೆಯಾ ಅದೇ ಇದೆ ಇಲ್ಲಿ. ಸಂಸಾರದಲ್ಲಂತೂ ನೀನು ಯಾವ್ದ್ಯಾವುದೋ ಬಾಗಿಲನ್ನ ತಟ್ಟತಾನೆ ಇದೆಯಾ, ಸುಖ ಬೇಕು ಅಂತ. किसी दरवाजे पर तुम्हें संतुष्टि नहीं मिली, फिर भी तुम जा ही रहे हो. ಹೋಗ್ತಿದೀವೋ ಇಲ್ವೋ? कि ಈ ಅಂಗಡಿಯಲ್ಲಿ ಸುಖ ಸಿಗುತ್ತೆ, ಆ ಅಂಗಡಿಯಲ್ಲಿ ಸುಖ ಸಿಗುತ್ತೆ, ಆ ಬಾಗಿಲಲ್ಲಿ ಸಿಗುತ್ತೆ, ಈ ಬಾಗಿಲಲ್ಲಿ ಸಿಗುತ್ತೆ, ಯಾರ್ಯಾರೋ ಬಾಗಿಲು ತಟ್ತಾನೆ ಇದ್ದೀವಿ, ಎಲ್ಲೂ ಸಿಗ್ತಾ ಇಲ್ಲ. तो ಕೊನೆಗೆ ಆಚಾರ್ಯರು ಹೇಳ್ತಾ ಇದ್ದಾರೆ ನಿನಗೆ ಶಾಶ್ವತ ಉಪಾಯ ಕೊಡ್ತಾ ಇದ್ದೀವಿ. ನೀನು ಎಲ್ಲೂ ಬೇಡಕ್ಕೆ ಹೋಗೋದು ಬೇಕಾಗಿಲ್ಲ. ನಿನಗೆ ಬೇಕಾಗಿರುವಂತಹ ಸತತ ಸುಖ ಧರ್ಮದಲ್ಲೇ ಇದೆ. ಇದನ್ನ ನಾವು ಅರ್ಥ ಮಾಡಿಕೊಳ್ಳದೆ, ಅರ್ಥ ಮಾಡಿಸ್ತೇನೆ ಧರ್ಮದ ರಕ್ಷಣೆ ಆಗೋದಿಲ್ಲ.
ಯಾಕೆ ಅರ್ಥ ಆಗುತ್ತಿಲ್ಲ, ಯಾಕೆ ಅರ್ಥ ಮಾಡಿಸ್ತಾ ಇಲ್ಲ ನಾವು? ಯಾಕಂದರೆ ಇವತ್ತಿನ ಸ್ಥಿತಿಯಲ್ಲಂತೂ ವಿಚಿತ್ರ ಸ್ಥಿತಿ ಇದೆ. ಎಲ್ಲರ ಮನಸ್ಸು, ಬುದ್ಧಿ ನಿಕೃಷ್ಟ ಹಂತಕ್ಕೆ ಬಂದ್ಬಿಟ್ಟಿದೆ. ಬುದ್ಧಿ ಇಡೀ ನಮ್ಮ ಮನೆಯಲ್ಲಿ, ಮೊಬೈಲ್ಗಳಲ್ಲಿ, ಟಿ ವಿಯಲ್ಲಿ ಯಾವ ವ್ಯಕ್ತಿಗೆ ನಯಾ ಪೈಸೆನೂ ಬೆಲೆ ಕೊಡಬಾರ್ದು ಅಂಥ ವ್ಯಕ್ತಿಗೆ ಬೆಲೆ ಕೊಡ್ತಾ ಕೂತ್ಕೊಂಡ್ಬಿಟ್ಟಿದ್ದೇವೆ ನಾವು. ಅಂತಹ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಟೈಮನ್ನು ಕೊಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೇವೆ. ಆ ವ್ಯಕ್ತಿಗೆ ನಮ್ಮ ಬಗ್ಗೆ ಯಾವ ಕಾಳಜಿನೂ ಇಲ್ಲ. ನಾವು ಯಾರು ಅಂತಲೂ ಗೊತ್ತಿಲ್ಲ ಅವನಿಗೆ. ಅವನಿಗೆ ಟೈಮ್ ಕೊಟ್ಕೊಂಡು ಕೂತಿದ್ದೀವಿ. ಅಂಥ ವ್ಯಕ್ತಿ ಬರೆದಿರೋದೇ ಪುಸ್ತಕ ಆಗ್ಬಿಟ್ಟಿದೆ ಈಗ, ಅದನ್ನೇ ಓದ್ತಿದ್ದಾರೆ. ಯೂಟ್ಯೂಬ್ ಮೇ ಜಾವ್, ಏನು ಹುಡುಕ್ತಾ ಇದ್ದಾರೆ ಎಲ್ಲರೂ? ಮುಕ್ತಿ, ಸಮ್ಯಕ್ ದರ್ಶನ್, ಶಾವುಕಾಚಾರ್, ಸಮ್ಯಕ್ ಜ್ಞಾನ, ಇದನ್ನು ಹುಡುಕ್ತಾ ಇದ್ದಾರೆ ಹೋಗಿ. सबको पता है ना जाके क्या ढूंढते हैं हम यूट्यूब पर. तो धर्म की रक्षा कैसे होगी? ಇದೆಲ್ಲ ಸ್ವಾಧ್ಯಾಯ ಕೂಡ ಎಲ್ಲೋ ಮಾಯ ಆಗ್ಬಿಡೋದಿದೆ, ಇದರ ಪ್ರಚಾರ ನಾವು ಮಾಡಲಿಲ್ಲ ಅಂದ್ರೆ. ಯಾವ ಅತ್ಯಂತ ನಿಕೃಷ್ಟ ವಿಷಯ ಇದೆ ಅದರದ್ದು ಪ್ರಚಾರ ನಡೀತಾ ಇದೆ, ಮತ್ತು ಯಾವುದು ಮೂಲ ವಿಷಯ ಇದೆ ಅದರ ಪ್ರಚಾರನೇ ಇಲ್ಲ. तो ಏನಾಗುತ್ತೆ, ಎಲ್ಲೋ ಒಂದು ಕಡೆಗೆ ಮಾಯ ಆಗ್ಬಿಡುತ್ತೆ. ಕಿಸಿಗೋ नहीं मिलने वाला ही. तो ರಕ್ಷೆ ಹಿಂಗಾಗುತ್ತೆ. तो ಅರ್ಥ ಆಗುತ್ತಿದೆ ನಾವು ಎಷ್ಟು ಅಜ್ಞಾನದಲ್ಲಿ, ಅಂಧಕಾರದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀವಿ ಅಂತ. ತುಂಬ ಸುಲಭ ಸಾಮಾನ್ಯ ವಿಷಯ ಇದೆ ಕಿ ಧರ್ಮ ಯಾವುದು ಸುಖ ಕೊಡುತ್ತೆ ಅದು ನಿನ್ನ ಸುಖವನ್ನು ಕಿತ್ಕೊಳ್ಳಿಕ್ಕೆ ಹೆಂಗೆ ಸಾಧ್ಯ ಇದೆ. ಇಷ್ಟು ಸಾಮಾನ್ಯ ವಿಷಯ ನಮಗೆ ಅರ್ಥ ಆಗಲಿಲ್ಲ. ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ಏನನ್ನಿಸ್ತಾ ಇರುತ್ತೆ, ವೃತ ಮಾಡಿದ್ರೆ ದುಃಖ ಆಗುತ್ತೆ, ಬಸ್ತಿಗೆ ಬರೋದು ಪುರುಷಾರ್ಥದ ಕೆಲಸ ಇದೆ, ಸ್ವಾಧ್ಯಾಯ ಮಾಡೋದು ಪುರುಷಾರ್ಥದ ಕೆಲಸ ಇದೆ. तो ಹೆಂಗೆ ಧರ್ಮ ಆಗುತ್ತೆ? ಜೀವನದಲ್ಲಿ ಧರ್ಮ ಹೆಂಗೆ ಸ್ವೀಕಾರ ಆಗುತ್ತೆ? ಸ್ವಾಧ್ಯಾಯ ಮಾಡೋದು ಪುರುಷಾರ್ಥದ ಕೆಲಸ ಅಂತ ಅನ್ನಿಸ್ತಿದೆ ಅಂದಮೇಲೆ ತುಂಬಾ ಸಮಸ್ಯೆ ಇದೆ. ಇನ್ನು ಇದಂತೂ ಸುಖಕ್ಕೆ ಕಾರಣ ಇದೆ. ಯಾವುದು ಸುಖಕ್ಕೆ ಕಾರಣ ಇದೆ ಅದಂತೂ ಸಹಜವಾಗಿ ಆಗುತ್ತೆ, ಉಸ್ಕೋ ಕರ್ನಾ ನೀ ಪಡ್ತಾ. ಸಂಸಾರದಲ್ಲಿ ಯಾವುದು ತುಂಬಾ ಸುಖ ಕೊಡ್ತಾ ಇದೆ ಅದನ್ನು ತುಂಬಾ ಕಷ್ಟಪಟ್ಟು ಮಾಡ್ತೀವೇನು ನಾವು, वो तो जाते जाते हो जाता है. ತುಂಬಾ ಇಷ್ಟ ಆಗಿರೋ ತಿಂಡಿ ಇದ್ರೆ ಕಷ್ಟಪಟ್ಟು ತಿನ್ಬೇಕಾಗುತ್ತೆ, ತಿನ್ನಕ್ಕೆ ಕಷ್ಟ ಆಗುತ್ತೆ. ಕಷ್ಟ ಏನು, ಒಳಗಡೆ ಯಾವಾಗ ಹೋಗುತ್ತೆ ಗೊತ್ತಾಗೋದಿಲ್ಲ. वो निकल जाते हैं, बाद में कहते हैं कि ಗೊತ್ತೇ ಆಗಲಿಲ್ಲ. तो ಯಾರಾದರೂ ಬಂದು ಸಜೆಷನ್ ಮಾಡ್ತಾರೆ, ನುಂಗಬೇಡ, ಸ್ವಲ್ಪ ನಿಧಾನವಾಗಿ. तो ಅಟ್ಲೀಸ್ಟ್ ನಿನಗೆ ಗೊತ್ತಾಗತ್ತೆ ಏನು ತಿಂತಾ ಇದೆಯಾ ಅಂತ. तो ಹೀಗೆ ನಡೀತಾ ಇದೆ. ಯಾವುದು ಸುಖದಾಯಕ ಅನಿಸುತ್ತೆ ಅದಂತೂ ಸಹಜ ಸರಳವಾಗಿ ನಡೆಯುತ್ತೆ. ನಮಗಿನ್ನೂ ಕಷ್ಟ ಅನಿಸ್ತಾ ಇದೆ, ಕಷ್ಟ ನೈ. ಮುಂದಿನ ಗತಿಯ ವಿಚಾರ, ಹಿಂದಿನ ಪಾಪದ ವಿಚಾರ, ಮುಂದಿನ ಪುಣ್ಯದ ವಿಚಾರ ಇದೆಲ್ಲ ನಡೀತಾ ಇದೆಯಲ್ಲ, ಅದಕ್ಕೆ ಕಷ್ಟ ಅನ್ನಿಸ್ತಾ ಇದೆ. ಯಾತೋ ಧರ್ಮಕ್ಷೇತ್ರದಲ್ಲಿ ಬಂದಾಗ ಸತತವಾಗಿ ಮುಂದಿನ ಭವದ ಚಿಂತೆ ನಡೀತಾ ಇದೆ, ಇಲ್ಲ ಹಿಂದೆ ಮಾಡಿರೋ ಪಾಪದ ಚಿಂತೆ ನಡೀತಾ ಇದೆ.
ವರ್ತಮಾನದಲ್ಲಿ ನಾನು ಮುಕ್ತವಾದ ಜೀವನ ನಡೆಸಬೇಕು ಅನ್ನೋ ಕಡೆ ಗಮನ ಹೋಗ್ತಾ ಇಲ್ಲ. ಅಭಿ ಇಸ್ ಸಮಯ ನಾನು ಮುಕ್ತವಾಗಿ ಜೀವನ ನಡೆಸಿದ್ರೆ ಎಲ್ಲಕ್ಕೂ ಶಾಶ್ವತ ಉಪಾಯ ಇದೆ. ये शाश्वत उपाय है. फिर श्रेणी चाहे नरक में चला जाए कोई दिक्कत नहीं है, कोई चिंता की बात नहीं है. क्या नरक में जाए तब भी चिंता की बात नहीं है. ಯಾಕೆ ಬೋಲ್ ಯಾವ ಮೂಲ ಮುಕ್ತ ಜೀವನ ನಡಿಬೇಕಿತ್ತು ಅದು ನರಕದಲ್ಲೂ ನಡೀತಾ ಇದೆ. ಹೊರಗಡೆ ಹಿಂಸೆಯ ನೃತ್ಯ ನಡೀತಾ ಇದೆ, ಆದರೆ ಇವನದ್ದು ಮುಕ್ತ ಜೀವನ ನಡೀತಾ ಇದೆ. ಉಸ್ಕಾ ಮುಕ್ತ ಜೀವನ ಚಲ್ ರहा है. ಆ ಕಡೆಗಂತೂ ಗಮನ ಇಲ್ಲ. ಇದೆಲ್ಲ ಹೆಂಗಿದೆ ಅಂದ್ರೆ ಮಕ್ಕಳಿಗೆ ಆಟಿಕೆ ಕೊಡ್ತೀವಲ್ಲ, ಹಂಗೆ ನಾವೇನ್ ಮಾಡ್ತಾ ಇದ್ದೀವಿ, ಮುಂದಿನ ಭವ ಒಂದು ಆಟಿಕೆ ಲಾಲಿಪಾಪ್, लो पकड़ो. अब जीवन भर क्या चिंता करना कि ಮುಂದೆ ಯಾವ ಸ್ವರ್ಗಕ್ಕೆ ಹೋಗ್ತೀನಿ ನಾನು, 10ನೇ ಸ್ವರ್ಗಕ್ಕೋ 16ನೇ ಸ್ವರ್ಗಕ್ಕೋ. अच्छा क्या करोगे भाई जाके स्वर्ग में, बोलो क्या करोगे. ಹೋದ್ವಿ 16ನೇ ಸ್ವರ್ಗಕ್ಕೆ, ಆಮೇಲೆ क्या करोगे. ಇಲ್ಲೇನ್ ಮಾಡ್ತಿದ್ವಿ ಅದನ್ನೇ ತಾನೇ ಮಾಡೋರಿದ್ದೀವಿ. कि कुछ नया करेंगे, नया कुछ नहीं होने वाला. ಇಲ್ಲೇನ್ ನಡೀತಾ ಇದೆ ಅದೇ ಅಲ್ಲೂ ನಡೆಯೋದಿದೆ. ಇಲ್ಲಿ ಯಾವ ರಾಗದ್ವೇಷ ಇದೆ ಅದೇ ಅಲ್ಲೂ ಇದೆ. ಮಾಧ್ಯಮಗಳು ಬದಲಾಗಬಹುದು, ಉಸ್ಮೆ ಕ್ಯಾ ಹೈ. ಇಲ್ಲೂ ಅದೇ ರಾಗದ್ವೇಷ, ಅಲ್ಲೂ ಅದೇ ರಾಗದ್ವೇಷ. ತೋ ಹೊಸದೇನೂ ಆಗೋದಿಲ್ಲ. ಆದರೆ ವರ್ತಮಾನದ ಈ ಯಾವ ಮುಕ್ತ ಜೀವನದ ಧಾರ್ಮಿಕ ಒಂದು ಪುರುಷಾರ್ಥ ಇದೆ ಸತತ ಮಾಡುವಂಥದ್ದು, ಅದರಿಂದ ಬಚಾವಾಗಲಿಕ್ಕೆ ಒಂದು ಲಾಲಿಪಾಪ್ ಏನು ಕೊಟ್ಬಿಟ್ವಿ, ಮುಂದಿನ ಭವ. ಅಬ್ ಹೋಗ್ಯ. तो ಏನ್ ಮಾಡಿದ್ರು ಮುಂದಿನ ಭಾವಕ್ಕೆ. ಇವಾಗ ಅಭಿ ಠೀಕ್ ಹೈ ಚಲ್ ರहा है. ಅರ್ಥ ಆಗ್ತಿದೆ. तो ಧರ್ಮ ನಮಗೆ ಎಲ್ಲಿವರೆಗೆ ಸುಖದಾಯಕ ಅಂತ ಅನ್ಸೋದೇ ಇಲ್ಲ ಅಲ್ಲಿವರೆಗೂ ಜೀವನದಲ್ಲಿ ಧರ್ಮ ಪ್ರವೇಶ ಆಗೋದಿಲ್ಲ. ದೇಶಯಾಮಿ ಸಮೀಚೀನಂ ಧರ್ಮಂ ಕರ್ಮ ನಿವರ್ಹಣಂ ಸಂಸಾರ ದುಃಖತಃ ಸತ್ವಾನ್ ಯೋ ಧರತಿ उत्तमे सुखे. वो उत्तम सुख में धरता है, सुख को छीनता नहीं है. क्या ಧರ್ಮ ನಮ್ಮನ್ನ ಇವಾಗಿರೋಕ್ಕಿಂತ ಉತ್ತಮ ಸುಖವನ್ನ ನೀಡುತ್ತೆ ಹೊರತು ಇರೋ ಸುಖವನ್ನ ಕಿತ್ಕೊಳ್ಳೋದಿಲ್ಲ. ಇಷ್ಟು ಪ್ರತೀತಿ, ಇಷ್ಟು ಶ್ರದ್ಧೆ ಯಾವ ವ್ಯಕ್ತಿಗೆ ಆಗುತ್ತೆ ಅವನ ಜೀವನದಲ್ಲಿ ಖಂಡಿತವಾಗಿಯೂ ಧರ್ಮ ಬರುತ್ತೆ. ಮತ್ತು ಎಲ್ಲಿವರೆಗೆ ಅಯ್ಯೋ ಮಾಡಬೇಕಲ್ಲ, ಅಯ್ಯೋ ಜೈನ ಧರ್ಮದಲ್ಲಿ ಹುಟ್ಟಿದ್ದೀನಿ, ಕನಿಷ್ಠ ಪಕ್ಷ ಬಸ್ತಿಗಾದರೂ ಹೋಗಬೇಕಲ್ಲ, ಇಲ್ಲಾಂದ್ರೆ ಜೈನ ಯಾರಂತಾರೆ ನನಗೆ, ಅಯ್ಯೋ ಜೀವನದಲ್ಲಿ ಪಾಪ ಇದೆ ಸ್ವಲ್ಪ ಆದರೂ ಪುಣ್ಯ ಮಾಡಬೇಕಲ್ಲ, ತುಂಬ ಕಷ್ಟ ಇದೆ ಸ್ವಲ್ಪ ಆದರೂ ಶಾಂತಿ ಬೇಕಲ್ಲ, ಕುಟುಂಬದಲ್ಲಿ ತುಂಬ ಅಶಾಂತಿ ಇದೆ ಸ್ವಲ್ಪ ಆದರೂ ಶಾಂತಿ ಬೇಕಲ್ಲ, ಇವೆಲ್ಲ ಇಟ್ಕೊಂಡು ನಾವು ಧರ್ಮವನ್ನು ಮಾಡ್ತಾ ಇರುವಷ್ಟು ಕಾಲವರೆಗೂ ನಮಗೆ ಧರ್ಮ ಪ್ರಕಟ ಆಗೋದಿಲ್ಲ. ಧರ್ಮ ತುಂಬ ಸರಳ, ಸಹಜ, ಸುಲಭವಾದ ವಿಷಯ ಇದೆ. ನಮ್ಮ ಯಾವ ಬಾಲ್ಯ ಅವಸ್ಥೆ ಇದೆ, ಮುಗ್ಧ ಅವಸ್ಥೆ, ಅದಕ್ಕೆ ವಾಪಸ್ ಕರ್ಕೊಂಡು ಬರೋ ಪ್ರಕ್ರಿಯೆ ಇದೆ ಧರ್ಮ. दोबारा बालक बन जाओ, मोह माया क्रोध ये सब छोड़ दो ಅಂತ ಹೇಳ್ತೀವಿ ಅಷ್ಟೇ. ಅಧ್ಯಾತ್ಮ
ಪುನಃ ಮುಗ್ಧನಾಗುವ ಪ್ರಕ್ರಿಯೆ ಇದೆ. ತುಂಬ ಸರಳ, ಸುಲಭ, ಸಹಜ. ಇದು ಸುಖದಾಯಕ ಇದೆ, ಇದರಲ್ಲಿ ನಾನಿರೋನಿದ್ದೀನಿ. ಆಯಿತು, ಇದರಲ್ಲಿ ಏನು ವಿಶೇಷವಾದ ವಿಷಯ ಇದೆ? ಅಂತ ಹೇಳ್ತಾ ಇದ್ದಾರೆ, ತಸ್ಮಾತ್ ಸುಖ ಭಂಗ ಭಿಯ. ಭಿಯ, ಭಿಯ ಅಂದರೆ ಭಯ. ಭಯದಿಂದ. ಯಾವ ಭಯದಿಂದ? ಸುಖ ಭಂಗ. ಸುಖ ಭಂಗ ಆಗತ್ತೆ ಅನ್ನೋ ಭಯದಿಂದ. ತಸ್ಮಾತ್ ಕಾರಣದಿಂದ. ಸುಖ ಭಂಗ ಆಗತ್ತೆ ಅನ್ನೋ ಭಯದಿಂದ. ತ್ವಂ ನೀನು ಧರ್ಮ ವಿಮುಖ ಮಾಭೂ, ಧರ್ಮದಿಂದ ದೂರ ಆಗಬೇಡ. ಹಾಗಾಗಿ ನೀನು ಧರ್ಮದಿಂದ ದೂರ ಆಗಬೇಡ. ಧರ್ಮ ನಮ್ಮ ಸುಖ ನಾಶ ಆಗುತ್ತೆ ಅಂತ ತಿಳಿದು ಧರ್ಮದಿಂದ ದೂರ ಆಗಬೇಡ.